ಮಜಾ ಭಾರತ ಕಿರ ನಗೋ ಸರಿಕರಿಗೆ ಕುಲು ನಗೋ ಹಿರಿಕರಿಗೆ ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ ಯದ್ವಾ ನಗೋ ಯಂಗ್ ಗರ್ಲ್ಸ್ಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಮಜಾ ಭಾರತದ ದಿಕ್ಸೂಚಿ ನಗಿಸಿ ನಗೋ ಸವ್ಯ ಸಾಚಿ ನಮ್ಮ ಎಸ್ ನಾರಾಯಣ್ ಸರ್ಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಹಾಗೆ ಮಜಾ ಭಾರತದ ಕೀಲಿ ಕೈ ಶ್ರುತಿ ಮೇಡಮ್ ಒಂದ್ಸಲಿ ಜೈ. ವೆಲ್ಕಮ್ ಟು ಶೋ ಮೇಡಮ್. ಇಬ್ಬರ ಆಶೀರ್ವಾದದೊಂದಿಗೆ ಇವತ್ತಿನ ಶೋನ ಆರಂಭ ಮಾಡ್ತಾ ಇದೀವಿ. ಈಗ ಬರ್ತಾ ಇರುವಂತಹ ಸೆಲೆಬ್ರಿಟಿ ರಾಷ್ಟ್ರ ಪ್ರಶಸ್ತಿಗೆ ಅಮೀರ್ ಖಾನ್ ಅಂತ ಘಟಾನುಘಟಿಗೆ ಕಾಂಪಿಟೇಷನ್ ಕೊಟ್ಟಂತ ನಟ. ಸೊ ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ಇವರು ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ಸಂಚಾರಿ ವಿಜಯ್. ಅಂಡ್ ಇವ್ರ ಜೊತೆ ಬರ್ತಾ ಇದ್ದಾರೆ ಪಿರಂಗಿಪುರ ಸಿನಿಮಾದ ಪಿರಂಗಿ ಅಂತ ಬ್ಯೂಟಿ ಗಾನವಿ. ಪ್ಲೀಸ್ ವೆಲ್ಕಮ್ ಸಂಚಾರಿ ವಿಜಯ್ ಅಂಡ್ ಗಾನವಿ. ಮಜಾ ಭಾರತ ಮಜಾ ಸಂಚಾರಿ ವಿಜಯ್ ಹಾಗೆ ಗಾರ್ಜಿಯಸ್ ಗಾನವಿ ಇಬ್ರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಎಲ್ರಿಗೂ ಧನ್ಯವಾದಗಳು. ಪಿರಂಗಿಪುರ ಏನು ಸರ್? ಪಿರಂಗಿಪುರ ಅನ್ನೋದು ಒಂದು ಊರಿನ ಹೆಸರು, ಅಂದ್ರೆ ಕಾಲ್ಪನಿಕ. ಪಿರಂಗಿಪುರ ಅನ್ನೋ ಊರು ಇದೆ, ಬಟ್ ಸಿನಿಮಾಗೋಸ್ಕರ ಪಿರಂಗಿಪುರ ಅಂತ ಹೆಸರನ್ನ ಇಟ್ಕೊಂಡು. ಸೊ ನೀವು ಹೇಳಿ ಗಾನವಿ, ಪಿರಂಗಿಪುರದಲ್ಲಿ ನೀವು ಪರಂಗಿ ತಿನ್ನಕ್ ಹೋಗಿದ್ರ ಅಥವಾ ಏನ್ ಮಾಡಕ್ ಹೋಗಿದ್ರಿ ಅಂತ? ಪಿರಂಗಿಪುರದಲ್ಲಿ ನನ್ನ ಕ್ಯಾರೆಕ್ಟರು ಡೈನಾಮಿಕ್ ಕ್ಯಾರೆಕ್ಟರ್ ಅಂಡ್ ವೆರಿ ಸಿಂಪಲ್. ಡೈನಮಿಕಲಿ ಸಿಂಪಲ್ ಅಂತನಾ ಅಥವಾ? ಹೌದು, ಒಂದು ಪರ್ಟಿಕ್ಯುಲರ್ ಈವೆಂಟ್ ಮೇಲೆ ತುಂಬಾ ಪ್ಯಾಷನೇಟ್ ಇರೋ ಹುಡುಗಿ. ನಿಜ ಹೇಳ್ಬೇಕು ಅಂದ್ರೆ ಇದರ ಟ್ರೇಲರ್ ನೋಡಿದೀನಿ, ಬರೀ ಮೇಕಿಂಗ್ ಟ್ರೈಲರ್ ಅಂತ ಒಂದು ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಲಾಂಚ್ ಆಯ್ತು. ಅದ್ಭುತವಾದ ಟ್ರೇಲರ್ ಅದು, ಖಂಡಿತವಾಗ್ಲೂ ಇಲ್ಲೆಲ್ಲರೂ ನೋಡ್ಲೇಬೇಕು ಅದನ್ನ. ಸದ್ಯಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀರಾ ನೀವು, ಜೊತೆಗೆ ನೀವು ಬಹಳ ಸಿಂಪಲ್ ಬಹಳ ಡೈನಮಿಕ್ ಎಲ್ಲ ಮಾಡಿದ್ದೀರಾ ಸಿನಿಮಾದಲ್ಲಿ. ಸೊ ಹಂಗೆ ಕಳ್ಸಿದ್ರೆ ಚೆನ್ನಾಗಿರಲ್ಲ. ಇಬ್ರಿಗೂ ದೃಷ್ಟಿ ತೆಗೆನ, ಆ ಶೀಟ್ಲು ನೀವು ಅವ್ರಿಗೆ ತೆಗಿನ ಇವ್ರಿಗೆ ತೆಗಿತೀನಿ. ಓಕೆ ರೆಡಿ? 1 2 3. ತುಂಬಾ ಬಂತು. ಸೊ ಇದೇ ಒಂದು ಖುಷಿಯೊಂದಿಗೆ ನಿಮ್ಮ ಸಿಂಹಾಸನಗಳು ರೆಡಿ ಇದೆ. ದಯವಿಟ್ಟು ಸ್ಕೆಚ್ ಪೆನ್ ಅಲ್ಲಿ ಅಲಂಕರಿಸಿ. ಥ್ಯಾಂಕ್ ಯು. ಶೀತಲ್, ಇವಾಗ ನಮಗೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡೋದಕ್ಕೆ ಯಾವ ತಂಡ ಮೊಟ್ಟ ಮೊದಲು ಬರ್ತಾ ಇದೆ? ಸೊ ಕಾಮಿಡಿ ಇಂಟರ್ವ್ಯೂ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಮಂಗಳೂರು ಫ್ರೆಂಡ್ಸ್ ಆನ್ ಸ್ಟೇಜ್. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್. ಅಲರ್ಸ್ ಅನ್ನಲ್ಲ, ಅಲರ್ಸ್ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫುಲ್ಲು ಭೂಮಿ ಅಲ್ಲಾಡ್ಸು. ಹಲೋ ಸರ್ ಅಲ್ಲಾಡ್ಸ್ ಆಯ್ತು, ತೆಗನಲ್ಲ ಸರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್ನ ಅಲರ್ಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 3 ವಿಶೇಷ ವ್ಯಕ್ತಿಗಳನ್ನು ನಾವು ಬರಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಮೊದಲಾಗಿ ಶ್ರೀಯುತ ಬಸಪ್ಪಣ್ಣನವರು ಕುಡಿತದಲ್ಲಿ ಚಿಕ್ಕಂದಿನಲ್ಲಿ ಕಲಿತದಿಂದ ಅವರು ಕುಡಿತ ಸಂಘದ ಅಧ್ಯಕ್ಷರಾಗಿದ್ದಾರೆ. ಈಗ ಪ್ಲೀಸ್ ವೆಲ್ಕಮ್ ಮಾಡೋಣ ಕುಡಿತ ಸಂಘದ ಅಧ್ಯಕ್ಷರಾದ ಮಿಸ್ಟರ್ ಬಸಪ್ಪಣ್ಣ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ನೀವು? ನಾನು MC. ನಂದು OC. ಅಲ್ಲ ಸರ್, ನನ್ನ ಆಂಕರ್. ಈ ಆಂಕರ್ಗೆ ಸ್ವಲ್ಪ ಅಹಂಕಾರ ಉಂಟು. ಆಯ್ತು ಸರ್, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಓಕೆ, ನಿಮ್ಮ ಚಾನಲ್ ಯಾವುದು? ಅಲರ್ಸ್. ಸರ್ ನೀವ್ ಯಾಕೆ ಸರ್ ಅಲ್ಲಾಡಿಸಿದ್ದು? ನೀವ್ ಯಾಕೆ ಅಲ್ಲಾಡಿಸಿದ್ದು? ನಿಮ್ಮ ಚಾನಲ್ಲೇ ಅಲ್ಲಾಡ್ತು ಅಂತ, ಮತ್ತೆ ನಾನು ಯಾವ ಒಂದು ಲೆಕ್ಕ ಅಲ್ಲ. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಯಾರ್ದು ತಿಥಿ? ತಿಥಿ ಅಲ್ಲ ರೀ, ಅತಿಥಿ. ಆ ಬಿಟ್ಟು ಹೋಗಿ ನಂಗೆ ತೀ ಮಾತ್ರ ಕೇಳಿದ್ದು ಸರ್. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ವನದಾತ. ಇವರು ತುಂಬಾ ವರ್ಷಗಳಿಂದ ಈ ರೋಗಗಳಿಗೆ ಮದ್ದುಗಳನ್ನು ಕೊಟ್ಟು ನಾಟಿ ವೈದ್ಯರಾಗಿ ಬಂದಿದ್ದಾರೆ. ಇವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ವನದಾತರು.
ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾಗಿ ಉಮಾಶಂಕರ್, ಇವರು ನಾಟಕ ರಂಗದಲ್ಲಿ ಸ್ತ್ರೀ ಪಾತ್ರವನ್ನು ಮಾಡಿಕೊಂಡು ತುಂಬಾ ವರ್ಷಗಳಿಂದ ಇದ್ದಾರೆ. ಈಗ ಮಿಸ್ಟರ್ ಉಮಾಶಂಕರ್ ಬನ್ನಿ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ. ಪಾಪ ಆ ಹೆಂಗಸು ಕಣ್ಣು ಕಾಣದೆ ಪಾಪ ಪರರಾರ್ಥ ಬರ್ತಾ ಉಂಟು. ನಿಮ್ಮೊಂದು ಚಾನೆಲ್ನವ್ರಿಗೆ ಒಬ್ರನ್ನ ಹೆಲ್ಪ್ಗೆ ಕರೀಲಿಕ್ಕೆ ಆಗುದಿಲ್ವಾ? ಯಾರಿಗೆ ಕಣ್ಣು ಕಾಣುದಿಲ್ಲ? ಮತ್ತೆ ನಂಗೆ ಕಣ್ಣು ಕಾಣ್ತದೆಪ್ಪ. ಗ್ಲಾಸ್ ಹಾಕಿದ? ನಂಗೆ ತುಂಬಾ ಹೆದರಿಕೆ ಆಗ್ತುಂಟು. ಯಾಕೆ? ಫಸ್ಟ್ ಟೈಮ್ ನೋಡುದು. ಏನನ್ನು? ಕ್ಯಾಮರಾ. ಕ್ಯಾಮರಾ ಇಲ್ಲಿ 13 ಉಂಟು, ಯಾವ್ದು ಬೇಕಿದ್ರು ನೋಡಿ. ಅದು ಬಸಪ್ಪನ ನೀವು ಕೂತ್ಕೊಳ್ಳಿ, ನೀವು ಶುರು ಮಾಡೋಣ ಸರ್. ಶುರು ಮಾಡು. ನಂಗೆ 90 ಸಾಕು, ಯಾಕಂದ್ರೆ ನಾವು ಇವಾಗಷ್ಟೇ ಕುರ್ದು ಬಂದಿದ್ದು. ನಿಮ್ಗೆ ಬೇಜಾರಾಗಬಾರ್ದು, ಚಾನೆಲ್ನವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ನಿಮ್ ಜೊತೆ 90 ಹಾಕುದಷ್ಟೇ. ಅಲ್ಲ ಸರ್, ನಾನು ಕಾರ್ಯಕ್ರಮ ಶುರು ಮಾಡೋಣ ಅಂತ. ಆಯ್ತು ಮಾಡಿಯಪ್ಪ. ಶುರುವಿಗೆ ಬಸಪ್ಪನವರಿಗೆ ಪ್ರಶ್ನೆ. ಸರ್, ನೀವು ಎಷ್ಟು ವರ್ಷದಿಂದ ಈ ಕುಡಿತದ ಚಟದಲ್ಲಿ ಇದ್ದೀರಾ? ನಾನು ಸರಿಸುಮಾರು 48 ವರ್ಷದಿಂದ ಕುಡಿತದ ಚಟದಲ್ಲಿದ್ದೇನೆ. 48 ವರ್ಷ? ಎಸ್, ಯು ಆರ್ ರೈಟ್, 48 ಇಯರ್ಸ್. ನಿಮಗೀಗ ವಯಸ್ಸೆಷ್ಟು? ನನಗೆ ವಯಸ್ಸೆಷ್ಟು? ವಯಸ್ಸೆಷ್ಟು? ನಂಗೆ 35. ನಿಮ್ಗೆಲ್ಲ ಇಷ್ಟ ಯಾರಿಗೆ ಗೊತ್ತು? ನನಗೆ 53, 53 ವರ್ಷ ಇವಾಗ. ಓಕೆ ಓಕೆ. ಹೌದು. ನಾನು ಚಿಕನ್ ಇರುವಾಗ. ಯಾವುದು? ಚಿಕನ್? ಚಿಕನ್ ಇಲ್ಲ, ವೆನ್ ಐ ವಾಸ್ ಬೇಬಿ. ನೋ, ಓ ಸ್ಮಾಲ್ ಬೇಬಿ. ಚಿಕ್ಕವನಾಗಿರುವಾಗ ನಂಗೆ ಒಂದ್ಸಲ ಕೆಮ್ಮು ಬಂದಿತ್ತು. ನನ್ನ ಅಜ್ಜಿ ರಮ್ಮಿಗೆ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿ ಚಮಚದಲ್ಲಿ ಒಂದ್ಸಲ ಕೊಟ್ರು. ಆ ಟೇಸ್ಟ್ ನಂಗೆ ಗ್ರಿಪ್ ಆಯ್ತು. ಆ ನಂತರ ಚಮಚದಿಂದ 60 ಆಯ್ತು, 60 ಇಂದ 90 ಆಯ್ತು, 90 ಇಂದ ಕ್ವಾರ್ಟರ್ ಆಗಿ ಈಗ ಫುಲ್ ಬಾಟಲ್. ಸರ್, ಈಗ ಪೆಪ್ಪರ್ ಪೌಡರ್ ಇಲ್ಲ, ಉಪ್ಪಿನಕಾಯಿ ಮಾತ್ರ. ನಿಮ್ಮ ಅಜ್ಜಿ ಇದ್ದಾರಾ? ಅವ್ರು ತೀರ್ಕೊಂಡು ಬಿಟ್ಟಿದ್ದಾರೆ. ಓಕೆ, ಒಳ್ಳೇದಾಯ್ತು. ಬಸಪ್ಪಣ್ಣ, ನೀವು 48 ವರ್ಷದಿಂದ ಕುಡಿತಿದ್ರ? ಹೌದು. ಆ ಹಣವನ್ನೆಲ್ಲ ಸೇವ್ ಮಾಡ್ತಿದ್ರೆ ನಿಮಗೆ ಲಕ್ಸುರಿ ಕಾರೇ ತಗೊಳ್ಬಹುದಿತ್ತು. ನೀವು ಕುಡಿಯೋ ಚಟದಲ್ಲಿದ್ದೀರಾ? ಇಲ್ಲಪ್ಪ, ಶಾಂತಂ ಪಾಪ, ಒಂದು ಹನಿ ಕೂಡ ನಾನು ಕುಡಿಯುದಿಲ್ಲ. ಓಕೆ, ಹಾಗಾದ್ರೆ ನಿಮ್ಮ ಲಕ್ಸುರಿ ಕಾರ್ ಎಲ್ಲಿ? ಸರ್, ಆ ರೀತಿ ಎಲ್ಲ ಟಚ್ ಮಾಡಬಾರ್ದು ನೋಡಿ. ನೆಕ್ಸ್ಟ್ ವನದಾತರೆ, ಹೇಳಿ, ನೀವು ಈ ನಾಟ್ಯ ವೈದ್ಯವನ್ನು ಯಾವಾಗದಿಂದ ಶುರು ಮಾಡಿದ್ರಿ, ಅದು ಮತ್ತೆ ಹೇಗೆ? ನಾನು ಸುಮಾರು 30 ವರ್ಷಕ್ಕಿಂತ ಮುಂಚೆ ನಾಟಿ ವೈದ್ಯ ಶುರು ಮಾಡಿದ್ದೆ. ಒಳ್ಳೆ ನಮ್ಮ ಪಕ್ಕದ ಮನೆಯಲ್ಲಿ ರಾಮಣ್ಣ ಅಂತ ಇದ್ರು. ಅವರಿಗೆ ಒಂದು ತುರಿಕೆ ಶುರುವಾಯ್ತು. ಅವರ ತುರಿಕೆಗೆ ನನ್ನ ಹತ್ರ ಮದ್ದು ಕೇಳ್ತಾ ಬಂದ್ರು. ನಾನು ಅಂತ ಮರದ ಬೇರು ಮತ್ತೆ ಗುಡ್ಡೆಯಲ್ಲಿದ್ದ ಸುಪ್ಪನ್ನೆಲ್ಲ ಅರ್ದು ತುರಿಕೆಗೆ ಮದ್ದು ಕೊಟ್ಟದ್ದು. ಹೋಯ್ತಲ್ಲ ತುರಿಕೆ ಅಲ್ಲ ಅವರ ಪ್ರಾಣ. ಅವತ್ತಿನಿಂದ ನಾನು ನಾಟಿ ವೈದ್ಯ ಆದದ್ದು ಚಾಲೆಂಜಿಂಗ್ ಆಗಿ ತಗೊಳ್ತೀನಿ. ಎಂತ ಕರ್ಮದ ನಾಟಿ ವೈದ್ಯ, ಅದಕ್ಕಿಂತ ನಾನೇ ಆಗ್ಬಹುದು. ನೆಕ್ಸ್ಟ್ ಪ್ರಶ್ನೆ, ಉಮಾಶಂಕರ್ ಅವರೇ, ನೀವು ಎಷ್ಟು ವರ್ಷದಿಂದ ಈ ಸ್ತ್ರೀ ಪಾತ್ರ ಮಾಡ್ತಿದ್ದೀರಿ? ನಾನು ಸಾಧಾರಣ 20 ವರ್ಷದಿಂದ ಮಾಡ್ತಿದ್ದೇನೆ. ಅದು ಯಾಕೆ ಕಾರಣ? ನಂಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. Okay. ಒಂದು ದಿವಸ ನಮ್ಮ ನಾಟಕದಲ್ಲಿ ಹೀರೋಯಿನ್ ಪಾತ್ರ ಮಾಡೋ ಹುಡುಗಿಗೆ ಮತ್ತು ಅವಳ ಗಂಡನಿಗೆ ಜೋರು ಗಲಾಟೆಯಾಗಿ ಆ ಹುಡುಗಿ ಹೋಗಿ ಸೀದಾ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ರು. ಅಯ್ಯೋ ಪಾಪ, ಬಡ್ಡಿ ಪಾಪ, ಏನ್ ಮಾಡಿ ಎಂತ ಅವರೊಂದು ಎಂತ ಪಾಪ ಹಾಗೆ ಸಮತ. ಇದಕ್ಕಿಂತ ಅವರಾದ್ರ ಹೌದಾ? ಆವಾಗ ಡೈರೆಕ್ಟರ್ ಬಂದು ಹೇಳಿದ್ರು, ಆ ಶ್ರೀ ಪಾತ್ರವನ್ನು ನೀನೇ ಮಾಡ್ಬೇಕಂತ. ನಾನು ಕೂಡ ಕಾಯ್ತಾ ಇದ್ದೆ ಯಾವಾಗ ಅವ್ರು ಹೇಳ್ತಾರಂತ. ಆ ಪಾತ್ರವನ್ನು ನಾನು ಮಾಡಿದೆ. ಆ ನಾಟಕ ಸೂಪರ್ ಹಿಟ್ ಆಯ್ತು. ಆಮೇಲಿಂದ ಎಲ್ಲರೂ ನನ್ನನ್ನು ಕೊಂಡೋದ್ರು. ಎಲ್ಲಿಗೆ? ನಾಟಕಕ್ಕೆ. ನೀವು ಕೇಳುವ ರೇಂಜ್ ಅಲ್ಲಿ ಬೇರೆ ಎಲ್ಲಿಗೆ ಅಂತ ಆಲೋಚನೆ. ನೀವು ಬೇರೆ ಬೇರೆ ಹಾಗೆ ತಪ್ಪಿ ಅನ್ಕೊಳ್ಬಾರ್ದಾಯ್ತಾ? ನಾನು ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ಸಾರಿ. ಈಗ ಬಸಪ್ಪನವರೇ, ನೀವು ಕುತ್ಕೊಂಡು ಬರುವಾಗ ಪಕ್ಕದ ಮನೆಯವರಿಗೆಲ್ಲ ಏನೋ ತೊಂದರೆ ಆಗುದಿಲ್ವಾ? ತೊಂದ್ರೆ ಇಲ್ಲ ಪಂಕಜ. ಯಾರು ಪಂಕಜ? ನಾನು ಉಮಾಶಂಕರ. ತೊಂದ್ರೆ ಯಾರಿಗಿಲ್ಲ ಸರ್, ಸತ್ಯ ಪ್ರಮಾಣ ಮಾಡಿ ಹೇಳ್ತೇನೆ, ತೊಂದ್ರೆ ಯಾರಿಗಿಲ್ಲ. ಮತ್ತೆ ಒಂದು ಹೇಳ್ತೇನೆ, ನಾವು ನಡ್ಕೊಂಡು ಬರುವಾಗ ನಮ್ಗೆ ಅವೆಲ್ಲ ಕಚ್ಚಿದ್ದು ನಮ್ಗೆ ಭಯ ಇಲ್ಲ. ಅದೇ ನಾನು ಕೇಳಿಕ್ಕಿದ್ದೆ, ಅದು ಹೇಗೆ? ಅದು ಹೇಗೆ ಅಂದ್ರೆ ನೋಡಿ, ನಾವು ಈಗ ಕುಡ್ದು ನಡೆಯುವಾಗ ನಮ್ಮ ಸ್ಟೆಪ್ ನಾವು ಎಲ್ಲಿರ್ತೇವೆ ಅಂತ ನಮಗೆ ಅಂದಾಜ
ಆಗಲ್ಲ. ಮತ್ತೆ ಕಚ್ಚಲಿಕ್ಕೆ ಬರೋ ಹಾವು ಹೆಂಗ್ ಕಚ್ಚುತ್ತಿ? ಅದು ನನಗೆ ಕನ್ಫ್ಯೂಸ್ ಆಗ್ತದೆ, ನೀವು ಹೇಗೆ ಅಂತ ವಿವರಿಸ್ತೀರಾ? ಅದೌದು ಬಸಪ್ಪಣ್ಣ. ಇಲ್ಲಿ ಬಾ. ಯಾರು? ನೀನ್ ಎಲ್ಲಿ ಬಾ. ಹೇಳಿ. ನೀನು ನಾಗಿನಿ ಆಗ್ತೀಯಾ? ನಾಗಿನಿ ನಂಗೆ ತುಂಬಾ ಇಷ್ಟ ಆ ಪಾತ್ರ. ನಾಗಿನಿ ಹೇಳಿ. ಹಾಗಾದ್ರೆ ಇವಾಗ ನಾನು ಕುಡುಕ ಮುಂದೆಯಿಂದ ನಡ್ಕೊಂಡು ಹೋಗ್ಬೇಕಿದ್ರೆ ನಾಗಿನಿ ಹಿಂದೆಯಿಂದ ಕಚ್ಚಲಿಕ್ಕೆ ಟ್ರೈ ಮಾಡಿ. ಹಿಂದೆಯಿಂದ ಫಾಲೋ ಮಾಡ್ಬೇಕು. ಫಾಲೋ ಮಾಡಿ. ಆಯ್ತು, ಗೊತ್ತಾಯ್ತು. ಓಕೆ. ನಾನು ಫಸ್ಟ್ ಟೈಮ್ ನೋಡಿದ್ದು ನಾಗಿನಿ ಎದ್ದು ನಿಂತದ್ದು. ನಾಗಿನಿ ಎಂತ ಭಾಷೆ ಅಲ್ಲದು ನಾಗಿನಿ. ನೀನು ನಾಗಿನಿ ಮಲಗ್ಬೇಕು. ಸ್ಲಿಪ್ 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 ಸ್ಲಿಪ್. ನಾಗಿನಿ ಫಾಲೋ ಮೀ. ನಾಗಿನಿ ಅಂತ ಲಾರಿ ಅಡಿಗೆ ಬಿದ್ದಿತ್ತು. ಎಂತ ನಾಗಿನಿ ಕಚ್ಚಲಿಕ್ಕೆ ಬರ್ಬೇಕು. ರೆಡಿ? ನಾಗಿನಿ ಸೆಕೆಂಡ್ ಟೈಮ್ ಫಾಲೋ ಮೀ. ಹೌದಾ? ನಾಗಿನ್ಗೆ ಎಷ್ಟು ಕಷ್ಟ ಆಗಿದೆ ನೋಡಿ. ಈ ಕಷ್ಟಕ್ಕೆ ಮಗ ಮಂಗಳೂರಿಗೆ ಹೋಗಿ 5,000 ಸಿಕ್ಕೊಳ್ತಾನೆ. ಸರ್ ಹೀಗೆ ಸರ್. ಓಕೆ ಓಕೆ ಓಕೆ, ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಮುಂದಿನ ಪ್ರಶ್ನೆ ನಾಟಿ ವೈದ್ಯರಿಗೆ. ಹೇಳಿ ಸರ್, ಈ ಜನಸಾಮಾನ್ಯರಲ್ಲಿ ಮೂತ್ರದಲ್ಲಿ ಕಲ್ಲು ಅಂತ ಹೊಡ್ತದೆ, ಅದು ಬರದಂತೆ ಏನ್ ಮಾಡುದು ಸರ್? ಆದಷ್ಟು ಕಲ್ಲಿಲ್ಲದ ಜಾಗದಲ್ಲಿ ಮೂತ್ರ ಮಾಡುದು. ಮತ್ತೆ ಮೂತ್ರದಲ್ಲಿ ಕಲ್ಲು ಹೇಗೆ ಆಗುತ್ತೆ? ಮೂತ್ರದಲ್ಲಿ ಕಲ್ಲಿಗೆ ಒಂದು ಥೆರಪಿ ಉಂಟು. ಯಾವ್ದು? ಅಮೆರಿಕದಲ್ಲಿ ಕಂಡ್ರೈ ಮುಂಡ್ರೈ ಥೆರಪಿ. ಅದನ್ನು ಮಾಡಿಸಿ, ಕಲ್ಲಾಗುದಿಲ್ಲ. ಸರಿ ಸರ್, ಈಗ ತುಂಬಾ ಜನರಿಗೆ ಈ ಸಿಹಿ ಮೂತ್ರ ಉಂಟು, ಶುಗರ್ ಶುಗರ್ ಶುಗರ್, ಅದು ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ ಸರ್? ಮಧುಮೇಹ ಅದು ಭಾರಿ ಒಂದು ಇತ್ತೀಚೆಗೆ ಎಲ್ಲರಲ್ಲಿ ಉಂಟು ಮಧುಮೇಹ. ಅದಕ್ಕೆ ಅದನ್ನು ಟೆಸ್ಟ್ ಮಾಡುವ ವಿಧಾನ, ಸುಲಭ ವಿಧಾನ ಉಂಟು. ನಾವು ರಾತ್ರಿ ಮಲಗಿರ್ತೇವಲ್ಲ, ಸುಮಾರು ಒಂದು 11-12 ಗಂಟೆಗೆ ಹೇಳ್ಬೇಕು ನಿದ್ದೆಯಿಂದ ಎದ್ದು ಬೆಳಕಲ್ಲಿ ಹೋಗಿ ನಾವು ಮೂತ್ರ ಮಾಡ್ಬೇಕು ಅಂಗಳದಲ್ಲಿ. ಅಂಗಳದಲ್ಲಿ ಮೂತ್ರ ಮಾಡ್ಬಿಟ್ಟು 2 ನಿಮಿಷ ಅದನ್ನೇ ನೋಡ್ಬೇಕು. 2 ನಿಮಿಷದಲ್ಲಿ ಇರುವೆ ಬಂದ್ರೆ ಸಿಹಿ ಮೂತ್ರ ಉಂಟು ಅಂತ ಅರ್ಥ. ಒಂದು ವೇಳೆ ಇರುವೆ ಬರದಿದ್ದರೆ ನೆಕ್ಕಿ ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ಸ್. ಈ ಕೆಮ್ಮು ಬಂದ್ರೆ ಏನ್ ಮಾಡ್ಬೇಕು ಸರ್? ಫಿನೈಲ್ ಕುಡಿಬೇಕು. ಕೆಮ್ಮು ಸಿರುದಿಲ್ಲ, ದಮ್ಮು ಸಿರುದಿಲ್ಲ. ಅಲ್ಲಲ್ಲ, ನಾನು ಅದನ್ನ ಹೇಳಿದಲ್ಲ. ಈ ನಾಯಿ ಕೆಮ್ಮು ಬರ್ತದಲ್ಲ, ಅದಕ್ಕೆ. ನಾಯಿ ಕೆಮ್ಮು ನಾಯಿ ಹತ್ರ ಕೇಳಿ. ನನ್ನ ಹತ್ರ ಎಂತ ಕೇಳುದು? ಹೋಗಿ ಈ ನಾಯಿ ಹತ್ರ ಕೇಳ್ತೀರಲ್ಲ ನೀವು, ಈ ಹೆಣ್ಣು ನಾಯಿ ಹತ್ರ ಕೇಳಿ. ನೀವೆಂತ ನೀವು ಆಗ ನನ್ನನ್ನು ನಾಗಿನಿ ಮಾಡಿದ್ರೆ, ಈಗ ಹೆಣ್ಣು ನಾಯಿ ಮಾಡಿಬಿಟ್ರಿ. ಎಂತ ನಿಮ್ದು ಹೋಲ್ಸೇಲ ಎಲ್ಲ? ಎಲ್ಲ ಮಾಡ್ಬೇಕು. 5,000 ಕೊಡುದಿಲ್ವಾ ಸರ್? ನಿಮಗೇನಾದ್ರೂ ನಾಟಿ ವೈದ್ಯ ಅಂತ ಕೇಳಿಕೊಂಡ? ನಾಟಿ ವೈದ್ಯ ನಂಗೊಂದು ಪ್ರಶ್ನೆ ಕೇಳಲಿಕ್ಕೆ ನಿಮ್ಗೆ. ಏನಂದ್ರೆ, ನಂಗೆ ಊಟ ಆದ ಮೇಲೆ ಹಸಿವೆ ಆಗುದಿಲ್ಲ. ಹೌದಾ? ನಿದ್ದೆಯಿಂದ ಎದ್ದ ಮೇಲೆ ನಿದ್ದೆನೇ ಬರುದಿಲ್ಲ. ಅದಕ್ಕೆ ಒಂದು ನೀವು ಕೆಲಸ ಮಾಡಿ. ಸುಮಾರು ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಹೊರಗೆ ಬಂದು ಬಿಸಿಲಲ್ಲಿ ನಿಲ್ಲಿ. ಮಧ್ಯರಾತ್ರಿ ಬಿಸಿಲಿಂದ ನಿಮ್ಮ ಅಪ್ಪ ಮನೆಯಿಂದ ಇರುದಾ? ಮತ್ತೆ ಊಟ ಆದ್ಮೇಲೆ ಹಸಿವೆಯಲ್ಲಿ ನಿಮ್ಮ ಅಪ್ಪನ ಮನೆಯಿಂದ. ಎಂತ ರೀ ಅದಕ್ಕೆಲ್ಲ? ಸ್ಟಾಪ್ ಇಟ್, ಸ್ಟಾಪ್ ಇಟ್. ಇಷ್ಟೆಲ್ಲ ನಿಮ್ಮ ರೋಗಗಳಿಗೆ ಪರಿಹಾರ ಆಯ್ತು. ಈಗ ನಾನು ಅಖಂಡ ಕರ್ನಾಟಕದ ಕುಡುಕರ ಸಂಘದ ಪರವಾಗಿ ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇನೆ. ನಿಮ್ಮದು ಬೇಡಿಕೆ ಮನವಿಂಟು. ಹೇಳಿ. ಏನು? ಪ್ರತಿ ವೈನ್ ಶಾಪ್ ಮತ್ತೆ ಬಾರ್ ರೆಸ್ಟೋರೆಂಟ್ ಮುಂದ್ಗಡೆ 2 ಸೆಕ್ಯೂರಿಟಿ ಗಾರ್ಡ್ ಬೇಕು. 2 ಸೆಕ್ಯೂರಿಟಿ ಗಾರ್ಡ್? ಹೌದು. ಅದು ಯಾಕೆ? ಅದು ನಾವು ಕುರ್ದು ಟೈಟ್ ಆದ್ರೆ ರೋಡ್ ಕ್ರಾಸ್ ಮಾಡಿಸ್ಬೇಕಲ್ಲ, ಅದಕ್ಕೆ. ಜನಸಾಮಾನ್ಯರಿಗೆ ಇರುವಂತ ATM ಕಾರ್ಡ್ ತರನೇ ಕುಡುಕರಿಗೆ ATK ಕಾರ್ಡ್ ಬೇಕು. ATK ಕಾರ್ಡ್? ಹೌದು. ಅದೆಂತ? ಎನಿ ಟೈಮ್ ಕುಡಿಯಿರಿ. ಕಾರ್ಡ್ ಹಾಕಿದ್ಮೇಲೆ ಕುಡಿಲಿಕ್ಕೆ? ಕಾರ್ಡ್ ಹಾಕುದು, ಗುಂಡು ತೆಗೆಯುವುದು. ಎಂತದು ಬಸಪ್ಪನ ನೀವು? ಏನು? ಈ ಡಾಕ್ಟರ್ ನೋಡಿ, ಎಷ್ಟೋ ರೋಗಗಳಿಗೆ ಮದ್ದುಗಳನ್ನು ಕೊಟ್ಟು ಹಣವನ್ನು ಹಾಗೆ ಹೆಸರನ್ನು ಪಡೆದಿದ್ದಾರೆ. ಹಾಗೆ ಅವರು ಉಮಾಶಂಕರ್ ಅವರು ಗಂಡ ಆಗಿದ್ದು ಹೆಣ್ಣು ಪಾತ್ರ ಮಾಡಿಕೊಂಡು ಹೆಸರನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ನೀವು ಸಿಕ್ಕ ಹಣವನ್ನು ಕೇಳ್ಕೊಂಡು ಗುಂಡು ಹೊಡ್ಕೊಂಡು ಯಾಕ್ರಿ ನಿಮ್ಮ ಜೀವನವನ್ನು ಹಾಳು ಮಾಡ್ತಿದ್ದೀರಾ? ಹೌದ್ರಿ. ಯಾಕ್ರಿ?
ಹೌದು ಬಸಪ್ಪಣ್ಣ, ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠ ಜನ್ಮ. ಇದನ್ನು ಹಾಳು ಮಾಡಬಾರ್ದು. ಸುಮ್ಮನೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಉಪದ್ರ ಅಲ್ಲ. ಯಾಕೆ ಕುಡಿಯುವುದು? ಇನ್ನು ಬಾರ್ ವೈನ್ ಶಾಪಿಗೆಲ್ಲ ಹೋಗಿ ನೀವು ಕುಡಿಲೇಬಾರ್ದು. ಹೇಳಿದೆಲ್ಲ ಅರ್ಥ ಆಯ್ತಲ್ಲ? ಆಯ್ತು ಸರ್. ಟಿವಿ ಅವರೇ, ನಿಮ್ಮ ಅಲರ್ಟ್ಸ್ ಚಾನೆಲ್ ಮುಖಾಂತರ ನಾನು ಅಖಂಡ ಕರ್ನಾಟಕದ ಜನತೆ ಎದುರು ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಇನ್ ಮುಂದೆ ಕುಡಿಯಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆ ಹೋಗಿ ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಇವತ್ತಾದ್ರೂ ಒಳ್ಳೇದಾದ್ರಿಲ್ಲ, ಅದು ಖುಷಿ. ಇನ್ನು ಅದಕ್ಕೆ ಬರುವಾಗ್ಲೇ ತಂದಿದ್ದು. ಅಲ್ಲಾಡ್ಸ್ ಚಾನೆಲ್ ನ ಕಮಿಡಿಯನ್ಸ್ ನಿಜವಾಗ್ಲೂ ಇಡೀ ಸ್ಟೇಜ್ ಅನ್ನೇ ಅಲ್ಲಾಡ್ಸ್ ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ಅಲ್ಲಾಡ್ದೆ ಹೇಳ್ತಾ ಇದ್ದೀನಿ. ನಾವು ಈ ಒಂದು ಸ್ಕಿಟ್ ಬಗ್ಗೆ ಆರೋಗ್ಯಕರವಾದಂತ ಕಮೆಂಟ್ ಕೇಳಕ್ ಇಷ್ಟಪಡ್ತೀನಿ. ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್ 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 ಸೂಪರ್. ಬಹಳ ಖುಷಿ ಆಯ್ತು, ಸಿಕ್ಕಾಬಟ್ಟೆ ನಗ್ತಾ ಇದ್ವಿ ನಾವು. ತುಂಬಾ ಸಣ್ಣ ವಿಷಯ ಇಟ್ಕೊಂಡು ಎಷ್ಟು ಸುಂದರವಾಗಿ ಬರ್ಕೊಂಡು ಅಂದವಾಗಿ ಆಕ್ಟ್ ಮಾಡಿ ಒಬ್ರಿಗಿಂತಲೂ ಒಬ್ರು ಚೆನ್ನಾಗಿ ಮಾಡಿದ್ರಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು, ಮಜಾ ಬಂತು ನಮ್ಗೆ. ಸೂಪರ್. ಅಲ್ಲಾಡ್ಸು ಚಾನೆಲ್ ನಿಮ್ಗೇನ್ ಇಷ್ಟ ಆಯ್ತು? ಹಾವು ಹೆಡೆ ಎತ್ತದ್ ನೋಡಿದೀನಿ, ಹಾವೇ ನಿಂತಿರೋದ್ ನೋಡಿರ್ಲಿಲ್ಲ. ಆ ಥರ ಒಂದು ಅದ್ಭುತವಾದಂತ ಒಂದು ದರ್ಶನ ಇವತ್ತಾಯ್ತು. ಎಷ್ಟ್ರೀ ತೂರಾಡಿದ್ರಿ ನೀವು. ನಿಮ್ 3 ಜನ ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ. ಎವ್ರಿಥಿಂಗ್ ವಾಸ್ ಸೂಪರ್. ಐ ಎಂಜಾಯ್ಡ್ ಇಟ್. ಆಲ್ ದಿ ಬೆಸ್ಟ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಈಗ ಪಿರಂಗಿಪುರ ಟೀಮ್ ಇಂದ ಬಂದಿರತಕ್ಕಂಥ ನಮ್ಮ ಮಾವ ಏನ್ ಹೇಳ್ತಾರೆ ಅಂತ ಕೇಳೋಣ. ನಿಮ್ಗೆ ಏನಿಸ್ತು? ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಅವ್ರವ್ರ ಕ್ಯಾರೆಕ್ಟರೈಸೇಷನ್. ರಂಜನ್ ಅವರು ನನ್ಗೆ ನಾನು ಅವನೆಲ್ಲ ಅವಳು ಮಾಡ್ದ ಕೆಲವರು ಕೇಳೋರು, ನನಗೆ ಇವತ್ತು ವಿಜಯ್ ನೀವು ಅಂತ ನಂಬಕ್ ಆಗ್ತಾ ಇಲ್ಲ, ಅಲ್ಲಿ ಒಂದ್ಸರಿ ಮುಟ್ ನೋಡ್ಲಾ ನಿಮ್ಮನ್ನ, ಹಂಗೆ ನನಗೆ ಅನಿಸ್ತಾ ಇದೆ ಅವ್ರನ್ನ. ಅಷ್ಟು ಚೆನ್ನಾಗಿ ಮಾಡಿದ್ರು. ಆಮೇಲೆ ಅವ್ರ ವಾಯ್ಸ್ ಮಾಡ್ಯುಲೇಟ್ ಮಾಡ್ಕೊಂಡಿದ್ದು ನಂಗೆ ಇಷ್ಟ ಆಯ್ತು. ನಾನು ಅವ್ರ ವಾಯ್ಸ್ ಇರೋದೇ ಹಂಗೆ ಅನ್ಕೊಂಡೆ. ಈಗ ಅವ್ರ ಜೊತೆ ಮಾತಾಡಿದ್ಮೇಲೆ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಒಂದು ಸ್ಕಿಟ್ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಗಾಂಧವಿ, ನಿಮ್ಗೆ ಹೇಗೆ ಅನ್ಸ್ತು? ಫುಲ್ ಆನ್ ಕಾಮಿಡಿ. ಸ್ಟಾರ್ಟಿಂಗ್ ಇಂದ ನಾನು ತುಂಬಾ ನೆಗಾಡ್ತಾ ಇದ್ದೆ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಕಮ್ ಬ್ಯಾಕ್, ನಿಜವಾಗ್ಲೂ ಒಂದು ಒಳ್ಳೆ ಕಮ್ ಬ್ಯಾಕ್ ಆಗಿದೆ. ಸೊ ಇದೇ ತರ ಅವಾಗ ನಿಮ್ಮ ಕಾಮಿಡಿಯ ಕಮ್ ಬ್ಯಾಕ್ ಗಳು ಆಗ್ತಾ ಇರ್ಲಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಮಂಗಳೂರು ಫ್ರೆಂಡ್ಸ್. ಥ್ಯಾಂಕ್ ಯು. ಈಗ ವಿಜಯ್ ಅವರೇ, ನಿಮ್ಮಿಂದ ನಾನು ಒಂದು ಡ್ಯುಯಲ್ ರೋಲ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅವನೆಲ್ಲ ಅವಳು ಅಂತನಾದ್ರೂ ಆಗ್ಬೋದು, ಇಲ್ಲ ಅವಳೆಲ್ಲ ಅವನು ಅಂತನಾದ್ರೂ ಆಗ್ಬೋದು. ಈಗ ಅರ್ಧ ಮುಖ ಅವನಾಗ್ತಿರಿ, ಅರ್ಧ ಮುಖ ಅವಳಾಗ್ತಿರಿ. ಸಿಚುಯೇಷನ್ ಇಷ್ಟೇ, ತಾಳಿ ಕಟ್ತಾ ಇರೋ ಅಂತ ಒಂದು ಗಂಡು, ತಾಳಿ ಕಟ್ಟಿಸ್ಕೊಂತಾರೆ ಅಂತ ಒಂದು ಹೆಣ್ಣು. ಅವ್ರಿಬ್ರು ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ಅಂತ ನೋಡೋ ಒಂದು ಆಸೆ. ಏನು ಗಂಡು ಕಟ್ತಾನೆ, ಮುಖ ನೋಡ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು, ಹೆಣ್ಣು ನಾಚ್ಕೊಂತಾ ಇರ್ತಾಳೆ ಅಷ್ಟೇ. ಈಗ ಹೆಣ್ಣಿಗೆ ದುಃಖ ಆಗ್ತಾರೆ, ಎಲ್ಲರನ್ನು ಬಿಟ್ಟು ಹೋಗ್ತಾ ಇದೀನಿ, ತಂದೆ ತಾಯಿನೆಲ್ಲ ಬಿಟ್ಟು ಹೋಗ್ತಾ ಇದೀನಿ ಅಂತ. ಗಂಡಿಗೆ ಫುಲ್ ಖುಷಿ, ಹೆಂಗಿರು ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ನೀವೇ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ. ಈಗ ಒಂದು ಡ್ಯುಯೆಟ್ ಸಾಂಗ್ ಆಗ್ತೀವಿ ನೋಡೋಣ. ಆ ಸಾಂಗ್ಗೆ ಗಂಡು ಹೆಣ್ಣು ಎರಡು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ. ಬರ್ಲೇ ಮ್ಯೂಸಿಕ್. ಮದ್ದಾನೆ ನಾನಾಗಿ ಮದಬೇರಿ ಬಂದೆ, ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ, ಹುಚ್ಚೆತ್ತು ಹೀಳಿಟ್ಟು ಹೊತ್ತಾರೆ ತನಕ, ಜಲದಲ್ಲಿ ಜಗ್ಗಾಡಿ ಮಾಡೋಣ ಜಳಕ. ಪಿರಂಗಿಪುರ ಏನ್ ಪಾತ್ರ ಇದ್ರಲ್ಲಿ ನಿಮ್ದು? ಅದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಇಡೀ ಸಿನಿಮಾ ಹೆಚ್ಚು ಒತ್ತು ಕೊಟ್ಟಿರೋದು ಮೇಕಿಂಗಿಗೆ. ಮೇಕ್ ಓವರ್ ಜೊತೆಲಿ ಮೇಕಪ್ಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ 3 ಶೇಡ್ಸ್ ಇರುತ್ತೆ. ಒಂದು ಯಂಗ್, ಮಿಡಲ್ ಅಂಡ್ ಓಲ್ಡ್ ಏಜ್. 70% ಮೂವಿ ಮುದುಕನ ಪಾತ್ರದಲ್ಲೇ ಇರುತ್ತೆ. ಇಡೀ ಒಂದು ಚಾಲೆಂಜ್ ನಮ್ಮಲ್ಲ ಇವಾಗಲೇ ಹೆಚ್ಚು ಕಡಿಮೆ ಒಂದು 12ರಿಂದ 13 ಲಕ್ಷ ಬರೀ ಮೇಕಪ್ಗೆ ಖರ್ಚು ಮಾಡಿದ್ದಾರೆ. ಸೊ ಪಿರಂಗಿಪುರ ಸಿನಿಮಾಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಶೀತಲ್, ಈಗ ಮುಂದಕ್ಕೆ ಹೋಗೋಣ. ಆಕ್ಟಿಂಗ್ ಚಾನ್ಸ್ ಅಂತ ಏನೇನೆಲ್ಲ ಚಾನ್ಸ್ ಕೇಳ್ಕೊಂಡ್ ಬಂದವ್ರಿಗೆ ಹೆಂಗೆಲ್ಲ ಮಿಸ್ಯೂಸ್ ಮಾಡ್ಕೊಂತಾರೆ. ನಾನು ಇದನ್ನ ಖಂಡಿತವಾಗ್ಲೂ ಖಂಡಿಸ್ತೀನಿ. ಈಗ ಸದ್ಯಕ್ಕೆ ಅವ್ರನ್ನ ಬರೀ ಖಂಡಿಸಿದ್ರಾಗಲ್ಲ, ಸ್ಟೇಜ್ ಮೇಲೆ ಕರೀಲೇಬೇಕು. ಲೆಟ್ಸ್ ವೆಲ್ಕಮ್ ಜೋಕ್ ಕುಮಾರಸ್ವಾಮಿಗಳು ಆನ್ ಸ್ಟೇಜ್. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ.
ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ ಚಕ್ಕೆ ಶಿವನು ಒಬ್ಬ ಇವನು ಕೋಟಿಗೊಬ್ಬ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಕಟ್ ಹೊಡೆದ ಅಂದ್ರೆ ಎದ್ ಬಂದಿರೋ ಇಷ್ಟನೇ ಇಲ್ಲ. ಸರ್, ಗಾಂಧಿನಗರನೇ ಗಾಬರಿ ಪಡುವಂತ ಡೈರೆಕ್ಟ್ರು ನಾನು ಮಾಡೋ ಪರ್ಫಾರ್ಮೆನ್ಸ್ ಅಲ್ಲಿ 10% ಮಾಡಿದ್ರೆ ಸಾಕು, ಇಡೀ ಗಾಂಧಿನಗರನೇ ನನ್ನ ಕಡೆ ತಿರುಗಿಸ್ಬಿಡ್ತೀನಿ. ಎಲ್ಲ ಸರಿ ಇದೆ ಸರ್, ಆದ್ರೆ ಲೊಕೇಶನ್ ಒಂದು ಸಿಕ್ಕಿಲ್ಲ ಅಷ್ಟೇ. ಕೋಟಿಗೊಬ್ಬ ಗೆಲ್ಲೋದು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಎಕ್ಸ್ಕ್ಯೂಸ್ ಮಿ ಸರ್. ಅಯ್ಯೋ ಏನ್ ಸರ್ ನೀನು? ನಾನು ಭೂತ ಅಲ್ಲ. ಏನ ಹಿಂಗ್ ನಿಗ್ರಕೊಂಡ್ಬಿಟ್ಟೆ? ಕಟ್ಔಟ್ರು ಸರ್. ಅಂದ್ರೆ ಹೀರೋ ನಾನು. ಸಾರ್, ನೀವ್ ಹೀರೋ ಅಲ್ಲ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಯಾವ ಫಿಲಮ್ ಹೀರೋ ಸರ್? ಅಯ್ಯ, ಇವತ್ತವರೆಗೂ ಯಾವ್ದು ಮಾಡಿಲ್ಲ ಸರ್. ಅದನ್ನ ಮಾಡ್ಬೇಕು ಅಂತಾನೆ 3 ಬಿಟ್ಟು ಬಂದಿದ್ದೀನಿ. ಏನಂದ್ರೆ? ಅಲ್ಲ ಸಾರಿ ಸರ್, ಟಂಗ್ ಟ್ವಿಸ್ಟ್ ಆಗೋಯ್ತು. 3 ಬಿಟ್ಟು ಬಂದಿದ್ದೀನಿ. ಯಾರೋ ಹೇಳಿದ್ದು ನಿನ್ಗೆ ಹೀರೋ ಆಗ್ಬೇಕು ಅಂದ್ರೆ ಈ ಭೂತದ ವೇಷದಲ್ಲಿ ಬರ್ಬೇಕು ಅಂತ. ಹೋಗ್ಲಿ ಬಿಡು, ಸರಿಯಾಗಿರೋ ಜಾಗಕ್ಕೆ ಬಂದಿದ್ಯಾ. ಹೌದಾ ಸರ್? ಹಂಗಾದ್ರೆ ನೀವೇ ನನ್ನನ್ನು ಕಾಪಾಡಬೇಕು ಸರ್. ಸರ್, ನೀವು ಸಿನಿಮಾ ಅಂದ್ರೆ ತುಂಬಾ ತಿಳ್ಕೊಂಡಿರೋ ತರ ಕಾಣ್ತಾ ಇದ್ದೀರಾ ಸರ್. ಸರ್, ನನ್ಗೆ ಹೀರೋ ಮಾಡೋರು ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ಇದೆ ಅಡ್ರೆಸ್ ಕೊಡಿ ಸರ್. ಏನ್ ಕಂಡ ನಾನು ಹೆಂಗ್ ಕಾಣ್ತಾ ಇದ್ದೀನಿ ಕಂದ? ನಿಜ ಹೇಳ್ತೀನಿ, ಬೈಬಾರ್ದು. ಹೇಳ, ಒಳ್ಳೆ ಕೋಳಿ ಕದ್ಬಿಟ್ಟು ಬಾಡೂಟ ಮಾಡೋ ಒಂಥರ ಇದ್ಯಾ. ನಿನ್ಗೇನ್ ಗೊತ್ತಾಯ್ತಾ? ಕೆಲವ್ರು ಮಕ ಲಕ್ಷಣ ನೋಡಿದ್ರೆ ಹೇಳ್ಬಿಡ್ತೀನಿ ಸರ್. ಕೆಲವ್ರು ನಿಯತ್ತಾಗಿದ್ರೆ ನನ್ ತರ ಇರ್ತಾರೆ, ಕದ್ದು ತಿನ್ನವ್ರೆ ನಿಮ್ ತರ ವಾಣಿ ಕಂಡಿರ್ತಾರೆ. ನಿಂಗ್ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನ್ ಯಾರು ಅಂತ ತಿಳ್ಕೊಬೇಕು ಅಂದ್ರೆ ನಾನ್ ಬ್ಯಾಕ್ ಸೈಡ್ ನೋಡೋರು. ಸರ್, ನಿಮ್ ಮಕ ನೋಡಿದ್ರೇನೆ ಯಾರು ಅಂತ ಗೊತ್ತಾಯ್ತಲ್ಲ. ಸುಮ್ನೆ ಬ್ಯಾಕ್ ಸೈಡ್ ನೋಡು. ಸರ್, ನೆನೆ ಅವರೇ ತಿಂದ್ರ? ಹೆಂಗ್ ಗೊತ್ತಾಯ್ತು? ಹಿಂದಗಡೆ ಗಮ್ ಅಂತ ಐತೆ, ಗಾಡ್ ತಡ್ಕೊಳಕ್ ಆಯ್ತಿಲ್ಲ. ಬ್ಯಾಕ್ ಸೈಡ್ ನೋಡು ಅಂದ್ರೆ ಕೆಳಗೆ ಹಾಕೊಂಡ್ ನೋಡ್ದೆ, ಮೇಲ್ ನೋಡು. ಸರ್, ಹಂಗೇರಿ ಸರ್. ಸರ್, ಜಿರ್ಲೆ ಸೈಜ್ ಇದ್ ಏನ್ಗಳು ಓಡಾಡ್ತಾ ಇತ್ತು ಸರ್. ಹೋಯ್ತು. ಇನ್ನೂ ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಪ್ರಾಣನೇ ಹೋಯ್ತಿತ್ತು ಕಣೋ. ಮೇಲೆ ಅಂದ್ರೆ ಅಷ್ಟ್ ಮೇಲೆಲ್ಲ ಕಣೋ, ಕೆಳಗೂ ಅಲ್ಲ ಮೇಲೂ ಅಲ್ಲ, ಮಿಡ್ಲಲ್ಲಿ ನೋಡು. ಅಯ್ಯಯ್ಯೋ ಸರ್, ನಾನ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಸರ್. ನೀವ್ ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದೀರಾ? ಬನ್ನಿ ಸರ್, ಕೂತ್ಕೊಳ್ಳಿ. ಈಗಾದ್ರೂ ನನ್ ಬಗ್ಗೆ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ಸರ್, ನಾನು ನಿಮ್ಮನ್ನ ನಾನು ನಿಮ್ಮನ್ನ ಅನ್ಕೊಂಡ್ಬಿಟ್ಟಿದ್ದೆ ಸರ್. ನೀವು ನನಗೆ ಬಾಳ್ ಕೊಡಕ್ ಬಂದಿರೋ ಡೈರೆಕ್ಟ್ರು ನೀವು. ಸರ್, ನನಗೊಂದು ಬಾಳ್ ಕೊಡಿ ಸರ್. ಬಾಳ್ಕೊಡಿ ಅಂತ ಯಾಕೋ ಒತ್ತಿ ಹೇಳ್ತೀಯ? ಅದಕ್ಕೆ ಬೇರೆ ಅರ್ಥನೇ ಬರುತ್ತೆ ಕಣೋ. ಲೈಫ್ ಕೊಡಿ ಅಂತ ಹೇಳು. ಆಯ್ತು, ಅದನ್ನೇ ಕೊಡಿ ಸರ್. ಸರಿ ಕಣೋ, ನಿಂಗ್ ಲೈಫ್ ಏನು ಎಲ್ಲಾನು ಕೊಡ್ತೀನಿ ಸರ್. ಆದ್ರೂ ನನ್ಗೊಂದು ಡೌಟು ಸರ್. ಏನೋ? ನೀವು ನಿಜವಾಗ್ಲೂ ಡೈರೆಕ್ಟ್ರಾ? ಯಾಕೆ? ಅಲ್ಲ, ಒಂದೇ ಮಾತಿಗೆ ಪುಸ್ತಕ ಅಂತ ಒಪ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನಿಮ್ ಕೆಲಸ ಗೊತ್ತೋ ಗೊತ್ತಿಲ್ವ ಅಂತ ಡೌಟ್ ಬಂತು, ಅದಕ್ಕೆ ಕೇಳಿದೆ ಸರ್. ನೀನ್ ಹಣೆ ಬಾರದಲ್ಲಿ ಹೀರೋ ಆಗೋ ಯೋಗ ಬರ್ದಿಲ್ಲ. ಹೋಗೋ. ಸಾರಿ ಸರ್. ಇತ್ತೀಚೆಗೆ ಗಾಂಧಿನಗರದಲ್ಲಿ ಡೈರೆಕ್ಟರ್ ಅಂತ ಹೇಳ್ಕೊಂಡು ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರು ಸರ್. ಅದಕ್ಕೆ ನಾನ್ ನಿಮ್ಮನ್ನ ಅನುಮಾನ ಪಟ್ಬಿಟ್ಟೆ, ಕ್ಷಮಿಸ್ಬಿಡಿ ಸರ್. ನೋಡಮ್ಮ, ಸಮುದ್ರ ಅಂದ್ಮೇಲೆ ಮುತ್ಗಳು ಕಲ್ಗಳು ಇರೋದೆಲ್ಲ ಕಾಮನ್ನು. ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು. ಶೂಟಿಂಗ್ ಶುರು ಮಾಡೋಣ, ನಿನ್ನನ್ನು ಹೀರೋ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಐಂದಿತಾ ರೈ ಕಾಶಿನಾಥ್ನ ಹಾಕೊಂಡು ಟೈಟಾನಿಕ್ ಫಿಲಮ್ ನ ಕನ್ನಡದಾಗ ಮಾಡ್ತಾ ಇದ್ದೀನಿ. 25 ವರ್ಷ ಬಿಟ್ಬಿಟ್ಟು ಬಾ ನೋಡೋಣ. ಕನ್ನಡದಲ್ಲಿ ಟೈಟಾನಿಕ್ ಸಿನಿಮಾ ಮಾಡ್ತಾ ಇದ್ದೀರಾ? ಯಾವ ಕೆರೆಯಲ್ಲಿ ಸರ್? ತಿಪ್ಪಣ್ಣಿ ಕೆರೆಯಲ್ಲಿ. ಅದು ಓಕೆ, ನೀನ್ ಆಕ್ಟಿಂಗ್ ಹೆಂಗ್ ಮಾಡ್ತೀಯಾ ಅಂತ ನಾನು ಸ್ವಲ್ಪ ಟೆಸ್ಟ್ ಮಾಡ್ಬೇಕು. ಮಾಡಿ ಸರ್. ಇಲ್ ಬೇಡ, ನಮ್ಮ ಅಡ್ಡಕ್ ಬಾ. ನೋಡಮ್ಮ, ಈಗ ನೀನ್ ಹೆಂಗ್ ಆಕ್ಟ್ ಮಾಡ್ತೀಯಾ ಅಂತ ನಾನು ಟೆಸ್ಟ್ ಮಾಡ್ತೀನಿ. ಒಂದ್ ಮೂಟೆ ಹೇಳ್ಕೊ. ಹೇಳ್ಕೊಂಡ? ಹ್ಞೂ ಸರ್. ಈಗ ಸೀನು. ಈಗ ಸೀನು. ಈಗ ಸೀನು. ಏನೋ ಬಂದಿರೋದು ನಿನ್ಗೆ ದೊಡ್ಡರಾಗಲೇ, ಅವಾಗಿಂದ ಸೀನ್ ತಾನೇ ಇದೆಯಲ್ಲೋ ಬೇವರ್ಸಿ. ಸರ್, ಎತ್ತ ಮಕ್ಳು ಕೊಡ್ಬಿಡ್ತೀನಿ. ಈ ತೊಡಕ ಸೀನು ಅನ್ಬಿಟ್ಟು ಈಗ ಸೀನ್ ಮೇಲೆ ನನ್ಗೆ ಬೈತಾ ಇದ್ಯಾ? ಆಮೇಲೆ ಅದು ಸೀನು ಅಂದ್ರೆ ಆಕ್ಟಿಂಗು ಕಣೋ, ದೃಶ್ಯ. ಓ, ಸೀನು. ಹೇಳಿ ಸರ್, ಇವಾಗ ಏನ್ ಸೀನು ಅಂತ ಮಾಡ್ತೀನಿ. ವಿಲನ್ ಜೊತೆ ಫೈಟ್ ಮಾಡೋ ಸೀನ್.
ಸರ್ ಯಾರು ಸರ್ ವಿಲನ್ ಹೇಳಿ ಸರ್, ಒಂದೇ ಏಟು ಅವನ ಅಜ್ಜಿ ಚಿತ್ತಾಲ್ ಪತಾಲ್. ಸರ್ ಎಲ್ಲಿ ಸರ್ ವಿಲನ್ಗಳೇ ಕಾಣಿಸ್ತಾ ಇಲ್ಲ. ಕೂಲ್ ಆಗೋ, ಡೈರೆಕ್ಟ್ರು ಸ್ವಲ್ಪ ಕೆಲಸ ಕೊಡೋ. ನೋಡೋ, ಈ ಮೂಟೆನೇ ವಿಲನ್ ಅನ್ಕೋ, ಇದ್ರ ಜೊತೆ ನೀನ್ ಫೈಟ್ ಮಾಡ್ಬೇಕು. ಸರ್ ಈ ಮೂಟೆ ಜೊತೆ ಹೆಂಗ್ ಸರ್ ಫೈಟ್ ಮಾಡೋದು? ಇಲ್ಲ ಕಣೋ, ನಿನ್ಗೆ ಪ್ರಕಾಶ್ ಅವ್ರನ್ನ ಕರ್ಸ್ಬಿಟ್ಟು ಆಕ್ಟ್ ಮಾಡಿಸ್ತೀನಿ. ಲೇ ಹೊಸ್ಪಾ ಕಣೋ, ನೀನು ಇನ್ನು ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಹೋಯ್ತಾರೆ. ಸರ್ ಬನ್ನಿ ಸರ್, ಮಾಡ್ತೀನಿ ಸರ್, ಬನ್ನಿ ಸರ್. ಅಲ್ಲಿ ನಿಂತ್ಕೋ. ಈಗ ಓಡ್ ಬಂದು ವಿಲನ್ಗೆ ಒದ್ಯೋ ಸೀನು. ವಿಲನ್ ಬಂದು ನಿನ್ಗೊತ್ತಾ? ಏನಾಯ್ತು? ಅಲ್ಲ ನನಗೆ ಓದ್ಬಿಟ್ಟು ಅವನೇ ಬಿದ್ದು ಒದ್ಲಾಡ್ತಾವ್ ಸರ್. ಫೀಲ್ ಮಾಡೋ, ನೀನ್ ಬೀಳ್ಬೇಡ ಕಣೋ. ಹೌದಾ? ಓ ಅಯ್ಯಯ್ಯೋ. ಆಮೇಲೆ ಯಾಕೆ ಸರ್? ವಿಲನ್ ಬಂದು ಅಷ್ಟು ಜೋರಾಗಿ ಓದವನೆ ಅಯ್ಯಯ್ಯೋ ಅಂತ ಸ್ವಿಮ್ಮಿಂಗ್ ಹೊಡಿತಾವನೆ. ಜೋರಾಗಿ ಬೀಳ. ಜೋರಾಗಿ ಬೀಳ್ಬೇಕಾ? ಅಯ್ಯಯ್ಯೋ. ಈಗ ವಿಲನ್ ಮೇಲೆ ನಿನಗೆ ಕೋಪ ಬಂದಿದೆ. ಬಂತು. ಅವನ್ನ ಕೆಳಗಾಕೊಂಡೆ. ಹಾಕೊಂಡು ಗುದ್ದುತ್ತಾ ಇದ್ಯಾ? ರೋಷದಿಂದ ಅವನ ನೆಗ್ಲಿ ಮೇಲೆ ಹಾಕೊಂಡೆ. ಅಲ್ಲಿ ತಗೊಂಡೋಗಿ ಬಿಸಾಕ್ತೀಯ. ಸರ್ ಹೆಂಗಿತ್ತು ಸರ್ ನನ್ನ ಪರ್ಫಾರ್ಮೆನ್ಸ್? ಕ್ಯಾರೆಕ್ಟ್ರಿಂದ ಹೊರಗಡೆ ಬಾರೋ. ಕ್ಯಾರೆಕ್ಟ್ರಿಂದ ಹೊರಗೆ ಬಂದ. ತಾಯಿ ಸೆಂಟಿಮೆಂಟ್. ತಾಯಿ ಸೆಂಟಿಮೆಂಟ್ ಸರ್? ಓಕೆ. ಲೇ ತಾಯಿ ಸೆಂಟಿಮೆಂಟು ಕಣೋ. ನಮ್ಮಮ್ಮ ಅಂದ್ರೆ ನನಗೂ ತುಂಬಾ ಇಷ್ಟ ಸರ್. ಡೈಲಿ ಮಧ್ಯಾಹ್ನ 2 kg ಊಟ ಆಗ್ತಾ ಇದ್ಲು. ಆ ಸೀನ್ ಬಿಟ್ಟು ಈ ಸೀನ್ ಮಾಡೋ. ಇನ್ನೊಂದು ಮೂಟೆ ಹೇಳ್ಕೊ ಸರ್. ತಾಯಿ ಸೆಂಟಿಮೆಂಟ್ಗೂ ಮೂಟೆನಾ ಸರ್? ಮಾಡ್ತೀಯಾ ಇಲ್ವಾ? ಈಗ ಮಾಡ್ತೀನಿ ಸರ್, ಮಾಡ್ತೀನಿ. ತಾಯಿ ಸತ್ತೋಗಿದ್ದಾಳೆ, ಅವಳು ಎಡದ ಮುಂದೆ ಗೊಳೋ ಅಂತ ಹೇಳ್ತಾ ಇದ್ಯಾ? ಅಮ್ಮ ಏನೋ ಮಾಡ್ತಿದ್ಯಾ? 5 ನಿಮಿಷ ಬಿಡಿ ಸರ್. ಅಮ್ಮ ಆದ್ಮೇಲೆ ಹೇಳು. ಸರ್ ನೋಡ್ಕೊಂಡೊಂದು ದೇವ್ರಿದ್ದಾರೆ, ಆದ್ರೆ ನನಗೆ ನನ್ನ ತಾಯಿ ದೇವರು ಒಬ್ಳೆ. ದುಡ್ಡು ಕೊಟ್ಟು ಈ ಜಗತ್ನಲ್ಲಿ ಏನು ಬೇಕಾದ್ರೂ ತಗೋಬಹುದು, ಆದ್ರೆ ತಾಯಿನ ತಗೊಳಕ್ಕಾಗುತ್ತಾ? ಅಮ್ಮ ಅಮ್ಮ ಇನ್ ಮುಂದೆ ನಾನು ಯಾರನ್ನ ಅಮ್ಮ ಅಂತ ಕರೀಲ. ಅಮ್ಮ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ, ಹೊರುವಡು ಭೂಮಿ ಭಾರ ಎರುವಡು. ನಿಮ್ ತಾಯಿನ ಎದೆ ಮೇಲೆ ಹಾಕೊಂಡು ಒಳ್ಳಾಡ್ತೀಯ. ತಾಯಿ ಹೆಣ ಎತ್ಕೊಂಡು ಹೋಗಕ್ಕೆ ಯಾರೂ ಇಲ್ಲ. ನಾನಿಲ್ವ ಇಲ್ಲಿ? ನಾನ್ ತಗೊಂಡು ಹೋಗ್ತೀನಿ. ತಗೊಂಡೋಗಿ ಸ್ಮಶಾನದಲ್ಲಿ ಇಳಿಸೋ. ಹಾಡೋ ಹೆತ್ತ ತಾಯಿಗೆ. ನಮ್ಮಮ್ಮ ನನ್ನನ್ನು ಬಿಟ್ಟು ಹೊರಟೋದ್ಲು ಸರ್. ಸೂಪರ್ ಕಣೋ, ಸೂಪರ್. ಸಖತ್ತಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಯಾಕೆ ಸರ್? ನಾನು ಆಕ್ಷನ್ ಹೇಳಕ್ ಮುಂಚೆನೆ ಸೀನ್ ಯಾಕೋ ಮಾಡಿದೆ. ಸತ್ತೋಗಿರೋದು ನಿಮ್ ತಾಯಿನ, ಪಕ್ಕದ ಮನೆಯವ್ರ ತಾಯಿ. ಫ್ರೇಮ್ ಅಲ್ಲಿ ಹಂಗ್ ಬಂದು ಹಂಗ ಹೋಗೋ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಓವರ್ ಆಕ್ಟಿಂಗ್ ಹೋಗುತ್ತೆ ಸರ್. ನೆಕ್ಸ್ಟ್ ಟೈಮ್ ಫುಲ್ ಕಂಟ್ರೋಲ್ಡ್ ಆಗಿ ಮಾಡ್ತೀನಿ. ಆದ್ರೂ ತುಂಬಾ ಚೆನ್ನಾಗಿ ಮಾಡ್ದೆ ಕಣೋ. ನಿಂದು ಮೆಜೆಸ್ಟಿಕ್ ಅಲ್ಲಿ 100 ಅಡಿ ನಿಂತಿರುತ್ತೆ. ಏನ್ ಸರ್? ಕಟೌಟು ಅಡ್ಡಾಡ ಉದ್ದುದ್ದ. ಈಗ ನಿನ್ ಫ್ರೆಂಡ್ ಜೊತೆ ಮಾತಾಡೋ ಸೀನು. ಇನ್ನೊಂದ್ ಮುಟ್ಟೆ ಹೇಳ್ಕೊಬೇಕಲ್ವಾ ಸರ್? ಕರೆಕ್ಟ್ ಕಣ. ಈಗ ನಮ್ ರೂಟಿಗೆ ಬರ್ತಾ ಇದ್ಯಾ. ಆದ್ರೆ ನಿಮ್ ಸ್ನೇಹಿತ ತಲೆ ಸುತ್ತ ಕೆಳ ಬಿದ್ದೋಗಿದ್ದಾನೆ. ಬಿದ್ದೋದ ಸರ್. ಇನ್ ಮುಂದೆ ನನ್ನ ಕತೆ ಗೊತ್ತಾಯ್ತು ಸರ್. ಈಗ ಆಂಬುಲೆನ್ಸ್ ಗಾಡಿ ಪಂಚರ್ ಆಗಿರುತ್ತೆ, ಇವನನ್ನ ನಾನು ನೆಗಲ್ ಮೇಲೆ ಹಾಕೊಂಡು ಹಾಸ್ಪಿಟಲ್ ಸೇರ್ಸ್ಬೇಕು. ಅದೆಲ್ಲ ಸರ್ ಹಾಸ್ಪಿಟ್ಲು. ಸೂಪರ್ ಕಣೋ, ನೀನ್ ಬರೀ ಹೀರೋ ಅಲ್ಲ, ಡೈರೆಕ್ಟ್ರು ಆಗ್ಬೋದು. ಮೆಜೆಸ್ಟಿಕ್ ಅಲ್ಲಿ ನಿನ್ ಕಟೌಟ್ಗೆ ಹಾಲು ಬಿಸಿಕ, ತುಪ್ಪದ ಬಿಸಿಕ, ಮೊಸರು ಬಿಸಿಕ, ಬೆಣ್ಣೆ ಬಿಸಿಕ ಎಲ್ಲ ಮಾಡ್ತಾರೆ ಸರ್. ಎಲ್ಲ ನಿಮ್ಮ ಆಶೀರ್ವಾದ ಸರಿ. ಇವಾಗ ಇದನ್ನ ಓಕೆ ಸರ್. ನಾವು ಚಡ್ಡಿ ದೋಸ್ತಿ ಕಣೋ ಕುಚ್ಚು, ಜೀವಕ್ಕಿನ್ನ ಜಾಸ್ತಿ ಕಣೋ ಕುಚ್ಚು. ಇಲ್ಲಿ ದೂರಿಲ್ಲಯ, ಇಲ್ಲಿ ನಾವು ಒಂದಯ, ಬೇರೆ ಮಾಡೋ ಯಾರಿಲ್ಲಯ್ಯ. ಸರ್ ಈಗ ಅವ್ರ ತಂಗಿನೂ ಸತ್ತೋಗಳಲ್ವಾ ಸರ್? ಸರ್ ಈಗ ಒಬ್ಬ ತಾತ ಮೂಟೆ ಎತ್ಕೊಂಬತ್ತಾರೆ, ಅವ್ನ ಕಷ್ಟ ನೋಡೋಲ್ವಾ ಸರ್? ಎಲ್ಲ ಕ್ಯಾರೆಕ್ಟರ್ನು ಸಾಗಿಸ್ಬಿಟ್ಟೆ ಸರ್. ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಇದೆಯಾ? ಆದ್ರೆ ಮೂಟೆನೇ ಇಲ್ವಲ್ಲ. ಹಂಗಾದ್ರೆ ನಾನು ಹೀರೋ ಆಗ್ಬೋದಾ? ಪಕ್ಕ 100% ನೀನ್ ಹೀರೋ ಆಗ್ಬೋದು.
ಆದ್ರೆ ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಆಗ್ಬೇಕು, ಇನ್ನೂ ಸ್ವಲ್ಪ ಆಕ್ಟಿಂಗ್ ಕಲಿಬೇಕು. ಒಂದ್ ಕೆಲಸ ಮಾಡು, ನಾಳೆ ಇದೇ ಟೈಮ್ಗೆ ಇಲ್ಲೇ ಬಂದ್ಬಿಡು, ಇನ್ನೂ ಸ್ವಲ್ಪ ಮೂಟೆಗಳ ಜೊತೆ ಆಕ್ಟಿಂಗ್ ಹೇಳ್ಕೊಡ್ತೀನಿ. ಬರಲ್ಲ ಸರ್. ಯಾಕೋ? ನಾಳೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಯಾಕೋ? ಇವತ್ತಿಲ್ಲಿಂದ ಹೋದ್ರೆ ಅಲ್ವಾ ಇಲ್ಲೇ ಮಲ್ಕೊಂಡಿರ್ತೀನಿ. ಹೀರೋ ಆಗೋಕೆ ಈ ಡೆಡಿಕೇಶನ್ ಇರ್ಬೇಕು ಕಣೋ, ಆಗ್ಲೇ ಗಾಂಧಿನಗರದಲ್ಲಿ ಮುಂದೆ ಬರೋದು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಈ ಕಡೆ ಇದೀನಾ? ಇಲ್ಲಿದ್ದೀನ. ಸರಿ, ನಾನು ಈಗ ಬರ್ಲಾ? ಗಾಂಧಿನಗರ ಲೈಕ್ ದಟ್ ಅಟ್ ಲೈಕ್ ಎ ಯು. ಸರ್, ಇದು ಟೈಟಾನಿಕ್ ಫಿಲ್ಮ್ ಡೈಲಾಗು ನಿಮ್ದೆ. ಸೂಪರ್. ಕಳೆ ಕಟ್ಟೆ ಹುಷಾರು. ಓಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ಗೋಡನ್ ಕ್ಲೋಸ್ ಆಗಿದ್ರು ಇದ್ಯಾವುದೋ ಒಂದು ದೊಡ್ಡ ಪಲ್ಲದ ಮುಟ್ಟ ಆಚೆನೆ ಇದೆಯಲ್ಲ ರೇ, ಇದಲ್ರಿ? ವಾ, ಇದು ದೊಡ್ಡ ಪಲ್ಲದ ಮೂಟೆ ಅಲ್ಲ, ದೊಡ್ಡ ತಿಮಿಂಗ್ಲ. ಮೂಟೆ ಬಂತ ಸರ್. ಯಾವ ಕ್ಯಾರೆಕ್ಟರ್ ಸರ್ ಹೇಳಿ ಸರ್, ಹೇಳಿ ಸರ್. ಉಪ್ಪ ನಿನ್ನ ಅವತಾರ ನೋಡ್ತಿದ್ರೆ ನೀನು ಹೀರೋ ಆಗಕ್ ಬಂದಂಗಿದೆ. ಹೌದು ಸರ್. ನನ್ ಗೆಸ್ಸಿಂಗ್ ಕರೆಕ್ಟು. ಆ ಮೂಟೆ ಡೈರೆಕ್ಟ್ರು ನಿನ್ನ ಹೀರೋ ಮಾಡ್ತೀನಿ ಅನ್ನ. ಹೌದು ಸರ್. ಇದೆಲ್ಲ ನಿಮ್ಗೆ ಮೂಟೆನೆ ವಿಲನ್ ಅನ್ಕೋ, ಮೂಟೆನೆ ಹೀರೋ ಅನ್ಕೊಂತ ಇಲ್ಲಿರ ಮೂಟೆನೆಲ್ಲ ಒಳಗಿಡ ಕೇಳದ್ನ. ನೀವ್ ಹೇಳಿದಷ್ಟು ನಿಜ ಸರ್. ನಿಮ್ಗೆ ಹೆಂಗ್ ಗೊತ್ತು ಸರ್ ಇದೆಲ್ಲ? ನಾನು ಹೀರೋ ಆಗಕ್ಕೆ ಅಂತಾನೆ ಬಂದು 3 ತಿಂಗಳ ಅವನ ಹತ್ರ ಮೂಟೆ ಓದ್ತಿದ್ದೀನಪ್ಪ. ಅಂದ್ರೆ ಅವನು ಡೈರೆಕ್ಟರ್ ಅಲ್ಲ, ರೇಷನ್ ಅಂಗಡಿ ಓನರು. ಗೌರ್ಮೆಂಟ್ ಅವರು ಮೂಟೆನೆಲ್ಲ ತಗೊಬಂದು ಆಚೆ ಹೇಳ್ತಿರ್ತಾರೆ. ಇದನ್ನ ಒಳಗಡೆ ತಗೊಂಡೋಗಿ ಹಾಕಕ್ಕೆ ಕೂಲಿಯವ್ರಿಗೆ ಒಂದು ಮೂಟೆಗೆ 5 ರೂಪಾಯಿ ಕೊಡ್ಬೇಕು. 5 ರೂಪಾಯಿ ಕೊಡ್ಬೇಕಲ್ಲ ಅಂತ ಈ ಕಂಜೂಸ್ ನನ್ನ ಮಗ ಹೋಗೋ ಬರೋರ್ನೆಲ್ಲ ನಾ ಡೈರೆಕ್ಟ್ರು ಬನ್ನಿ ಅಂತ ಕರೆದು ನಿಮ್ಮನ್ನ ಸಿನಿಮಾದಲ್ಲಿ ಹೀರೋ ಮಾಡ್ತೀನಿ, ಚಾನ್ಸ್ ಕೊಡ್ತೀನಿ ಅಂತ ಇಲ್ಲಿರೋ ಮೂಟೆನೆಲ್ಲ ಒಳಗಡೆ ಸಾಗಿಸ್ತಾನೆ. ಇದು ಗೊತ್ತಿಲ್ಲದೆ ನಮ್ಮಂತ ನಿಮ್ಮಂತ ಅದೆಷ್ಟೋ ಜನ ಕಲಾವಿದ್ರು ಮೋಸ ಹೋಗಿದೀವಿ ರೀ. ಅಳಬೇಡ್ರಿ ರೀ, ಸಮಾಧಾನ ಮಾಡ್ಕೊಳ್ರಿ. ನಮ್ಮ ಹತ್ರ ನಿಜವಾದ ಟ್ಯಾಲೆಂಟ್ ಇದ್ರೆ ನಾವ್ ಯಾರಿಗೂ ಸೆಲ್ಯೂಟ್ ಹೊಡಿಬೇಕಾಗಿಲ್ಲ, ಯಾರ ಹತ್ರನೂ ಬಕೆಟ್ ಹಿಡಿಬೇಕಾಗಿಲ್ಲ. ನಮ್ಮಂತ ಪ್ರತಿಭೆಗಳಿಗೆ ಅವಕಾಶ ಕೊಡ್ಲಿ ಅಂತಾನೆ ಆ ದೇವ್ರು ಅದೆಷ್ಟೋ ಜನ ಡೈರೆಕ್ಟರ್ಗಳನ್ನ ಸೃಷ್ಟಿ ಮಾಡಿರ್ತಾರೆ. ಅಂತ ಡೈರೆಕ್ಟರ್ ಅಲ್ಲಿ ನಮ್ಮ ಎಸ್ಟರೆಂಟ್ ಸರ್ ಒಬ್ರು. ಬನ್ನಿ ಅವ್ರ ಹತ್ರ ಹೋಗಿ, ಸರ್ ನಮ್ಮಂತ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳ್ಕೊಳ್ಳೋಣ. ಸರ್, ಒಂದು ಸ್ಮಾಲ್ ಕರೆಕ್ಷನ್ ಸರ್. ಏನಪ್ಪ? ನಮ್ಮಂತ ಪ್ರತಿಭೆಗಳಲ್ಲ ಸರ್, ನನ್ನಂತರ ಪ್ರತಿಭೆಗಳು ಸರ್. ಒಂದು ಚಾನ್ಸ್ ಕೊಡಿ ಸರ್. ಈ ಒಂದು ಸ್ಕಿಟ್ಟಿನ ಮೂಟೆಯ ಸಾರ್ವಭೌಮನಾದಂತಹ ಲೇ ಏನೆಲ್ಲ ಎತ್ತಾಗದೆ ಮೂಟೆಗಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೋಡಕ್ ಒಂಥರ ಬಹಳ ಚೆನ್ನಾಗಿತ್ತು. ಈಗ ನಿನಗೆ ಒಂದು ಚಾಲೆಂಜ್. ಈಗ ಎಲ್ಲರನ್ನು ಕಮೆಂಟ್ಸ್ ನೀನೇ ಕೇಳಬೇಕು, ಬಟ್ ಒಬ್ಬೊಬ್ಬರನ್ನ ಒಂದೊಂದು ಫೀಲಿಂಗ್ ಅಲ್ಲಿ ಕೇಳಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾರಾಯಣ್ ಸರ್ನ ಭಕ್ತಿಯಿಂದ ಕೇಳಬೇಕು. ಅವರೇ ಸಾಕ್ಷಾತ್ ನಾರಾಯಣ ಅನ್ಕೋ. ಓಕೆ, ಭಕ್ತಿಯಿಂದ ಕೇಳಿ ಕಮೆಂಟ್ಸ್ ನೋಡಿ ಹೆಂಗೆ ಕೇಳ್ತೀನಿ. ಸರ್, ನಾವು ಮಾಡಿರೋ ಪರ್ಫಾರ್ಮೆನ್ಸು ನಿಮ್ಗೆ ಎಷ್ಟು ಇಷ್ಟ ಆಯ್ತು ಸರ್? ನಿಮ್ಮ ಕಮೆಂಟ್ಸು ನನಗೆ ಕೊಡಿ ಸರ್. ಸರ್, ನೀವೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ನೀವಂತೂ ನರ ಕಿತ್ತೋಗೋ ಥರ ಆಕ್ಟ್ ಮಾಡಿದ್ರಿ ಸರ್. ನಗು ಬರಲಿಲ್ಲ, ಅದೊಂದೇ ಕೊರತೆ ಸರ್. ಸಣ್ಣದಾಗಿ ಬಂದು ಸ್ಕೋರ್ ಮಾಡೋಗ್ಬಿಡ್ತಾ ಇದ್ದೆ. ಇವತ್ತೇನು ಮಾಡಿದೆ ಅಂದರೆ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ, ನೀವು ಕಲಾವಿದನಾಗಿ ನಿನ್ನ ಪ್ರತಿಭೆ ಎಲ್ಲ ನಮ್ಗೆ ಕಾಣ್ತಾ ಇದೆ, ನಿನ್ನ ಟ್ಯಾಲೆಂಟ್ ಎಲ್ಲ ಕಾಣ್ತಾ ಇದೆ. ನಗೋದಕ್ಕೆಲ್ಲೂ ಜಾಗ ಮಾಡಿಲ್ಲ. 1-2 ಕಡೆ ಹಂಗೆ ಹೊರಟಾಯ್ತು. ಬಟ್ ನಾವು ಏನೋ ಇಲ್ಲಿ ನೋಡ್ತೀವಲ್ಲ, ಜೀವನ್ ಬರ್ತಾನೆ ಅಂದಾಗ ನಮ್ಮ ನಿರೀಕ್ಷೆ ಬೇರೆ. ಓಕೆ ಧರ್ಮ ಸರ್, ಕೊನೆಯಲ್ಲಿ ಎಂಟ್ರಿ ಆದರೂ ಕೂಡ ನಿಮ್ಮ ಪಾರ್ಟ್ನ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಓಕೆ, ಸೂಪರ್, ಶುಭವಾಗಲಿ. ನೆಕ್ಸ್ಟ್ ಈಗ ಶ್ರುತಿ ಮೇಡಮ್ಗೆ ಸಿಚುಯೇಷನ್ ಬೇರೆ. ಅವರು ಡಾಕ್ಟ್ರು, ನೀನ್ ICU ನಲ್ಲಿ ಹೋಗ್ತಾ ಇರೋ ಪೇಷಂಟ್, ಬಟ್ ಬದುಕಿಸ್ಕೊಡಿ ಅನ್ನೋ ತರ ಕೇಳ್ಬೇಕಾದ್ರೆ ನೀನ್ ಪೇಷಂಟ್. ಇವಾಗ ಶ್ರುತಿ ಬೇಡ, ಅಯ್ಯೋ ನಾನು ಮಾಡಿರೋ ಕಮೆಂಟ್ ಕೊಡಿ ಬೇಡ. ನೀನ್ 2ಕ್ಕೆ ಹೋಗ್ತೀಯ ಅಂತ ಹೇಳಿಲ್ಲ ಕಣ. ಪ್ರಾಬ್ಲಮ್ ಅದಲ್ಲ ಕಣ, ಜೀವ ಹೋಗ್ತದೆ ಅಂತ ಹೇಳ. ಶ್ರುತಿ ಅಂದ್ರೆ ನೀನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಕಣ ನಿಂಗೆ. ಶ್ರುತಿ ಬೇಡ, ನಾವು ಮಾಡಿರೋ ಪರ್ಫಾರ್ಮೆನ್ಸ್ಗೆ ಅಲ್ಲ ಕಣ್ರಿ, ಶ್ರುತಿ ನಾನು ಇಲ್ಲಿದ್ದೀನಿ ಮೇಲೆ ಏನ್ರಿ ನೋಡ್ತಾರೆ ನೀವು? ಆಲ್ರೆಡಿ ಹೋಗ್ಬಿಟ್ಟು ಅಲ್ಲೇ ಮೀಟ್ ಆದಂಗೆ ಹೇಳ್ತಾನೆ. ಮೇಲೆ ಹೋಗ್ತಾರೆ, ಕೆಳಗೆ ಹಿಂಗ್ ನೋಡ್ಬೇಕು. 2 ಪರ್ಫಾರ್ಮೆನ್ಸ್ನು ಚೆನ್ನಾಗಿ ಮಾಡಿದ್ರಿ ಜೀವನ್. ಥ್ಯಾಂಕ್ ಯು. ಈ ಸ್ಕಿಟ್ ಅಲ್ಲಿ ನಿಮ್ ಹೆಗಲ್ ಮೇಲೆ
ಕೇವಲ ಮೂಟೆನ ಹೊರಲಿಲ್ಲ, ಇಡೀ ಸ್ಕಿಟ್ಟನ್ನ ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ರಿ. ರಘು, ನಿಮ್ಮನ್ನ ತುಂಬಾ ನಿರೀಕ್ಷೆ ಮಾಡ್ತೀನಿ ರಘು. ನಾನಂತೂ ಒಳ್ಳೆ ಕಲಾವಿದ್ರು ನೀವು. ಇನ್ನೊಂದಿಷ್ಟು ಅವಕಾಶ ಇರಬೇಕಾಗಿತ್ತು ನಿಮಗೆ ಈ ಸ್ಕಿಟ್ಟಲ್ಲಿ. ಅಂಥದ್ದೇನು ಪರ್ಫಾರ್ಮ್ ಮಾಡೋಕ್ಕೆ ಅಂತ ಸ್ಕ್ರಿಪ್ಟಲ್ಲಿ ಏನೂ ಅವಕಾಶ ಇರಲಿಲ್ಲ. ಇನ್ನು ಧರ್ಮ, ನೀವೊಂದು ಚಿಕ್ಕದಾಗಿ ಬಂದ್ರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರಿ. ಇಟ್ ವಾಸ್ ನೈಸ್. ಸಂಚಾರಿ ವಿಜಯ್ ಅವ್ರನ್ನ, ನಿನಗೆ ನಗೋ ಕಾಯಿಲೆ ಇದೆ, ತುಂಬಾ ನಗೋ ಕಾಯಿಲೆ ಇದೆ. ನಕ್ಕೊಂಡು ಒಂಥರ ಹೆಂಗೆ ಅಂದ್ರೆ ಡೈಲಾಗೇ ಕೇಳಿಸ್ಬಾರ್ದು, ಅಷ್ಟು ನಗೋ ಕಾಯಿಲೆ ನಿಂಗೆ. ಆ ಥರ ಕಮೆಂಟ್ಸ್ ಕೇಳ. ಅವ್ರಿಗೆ ಆ ಇನ್ನೋಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಅವ್ರು ಒಂದೊಂದು ಸರಿ ಒಂದೊಂದು ಹೇಳಿ ಹಿಂಗೆ ಮಾಡಿ ಅಂದ ತಕ್ಷಣ ಪಾಪ ಪಟ್ ಅಂತ ಆ ಪಾತ್ರ ಕಿಳಿಯೋದು ಅಷ್ಟು ಸುಲಭ ಅಲ್ಲ. ನನಗೆ ಇಲ್ಲೇ ಕೂತ್ಕೊಂಡು 2 ಥರದ ಕಾಮಿಡಿನ ಈಗ ನೋಡ್ದಂಗೆ ಆಯಿತು. ಒಂದು ಅಂಡರ್ ಪ್ಲೇ, ಇನ್ನೊಂದು ಓವರ್ ಪ್ಲೇ. ಎರಡರಲ್ಲೂ ಕಾಮಿಡಿ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ರೆ ನಿಜವಾಗ್ಲೂ ನಿಮ್ಮ ಟೀಮು ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕಡೆಯದಾಗಿ ಪಿರಂಗಿಪುರದ ನಾಯಕಿ, ಅವ್ರನ್ನ ತುಂಬಾ ಅಳೋ ಕಾಯಿಲೆ ಇದೆ ನಿಂಗೆ. ಮೇಡಮ್, ನಾವು ಮಾಡಿರೋ ಪರ್ಫಾರ್ಮೆನ್ಸ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಮ್ಯಾಮ್? ಇನ್ನು ಬೇಕು ಕಮೆಂಟ್ಸ್ ಹೇಳಿ ಮೇಡಮ್. ಅವ್ನ ಕಣ್ಣಲ್ಲಿ ನೀರು ಬರ್ಸೋ ಅಂದ್ರೆ ಬೇವರೇ ಬರ್ಸ್ತಾನೆ ಮೇಡಮ್ ಜಾಸ್ತಿ. ಯಾವಾಗಿಂದ ಹಿಂಗೆ ಸಿಂಪಡಣೆ ಆಗ್ತಾ ಇದೆ ನಮ್ಗೆ. ತಾಯಿ ಸೀನಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಆ್ಯಕ್ಟ್ ಮಾಡಿದ್ರೆ ನಾವು ಬಿಡ್ತಿದ್ವಿ. ಅಷ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಿರ. ಇಬ್ಬರದು ಎಂಟ್ರಿ ತುಂಬ ಚೆನ್ನಾಗಿತ್ತು. ಇಮಿಡಿಯೇಟ್ಲಿ ಗೆಟಿಂಗ್ ಇನ್ ಟು ಕ್ಯಾರೆಕ್ಟರ್, ಇಟ್ಸ್ ಅಮೇಝಿಂಗ್. ಯುನೋ, ನಾನು ಸುಮಾರು ಕಲ್ತಿದ್ದೀನಿ ನಿಮ್ಮನ್ನು ನೋಡಿ ಇವಾಗ. ಇಟ್ಸ್ ವೆರಿ ನೈಸ್, ಬ್ರಿಲಿಯಂಟ್ ಆ್ಯಂಡ್ ಸ್ಕಿಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ನಿಮ್ಮ ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮನ್ನ ಬೀಳ್ಕೊಡ್ತಾ ನೀವು. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ನಮ್ಮ ಎದುರಿಗೆ ಇಷ್ಟು ಸುಂದರವಾಗಿರುವಂತಹ ಹುಡುಗಿ ಇದ್ದಾಳೆ. ಸೊ ಅವರಲ್ಲಿ ಇನ್ನೊಂದು ಸ್ಪೆಷಲ್ ಟ್ಯಾಲೆಂಟ್ ಕೂಡ ಇದೆ, ನಿಮ್ಗೆಲ್ಲರಿಗೂ ಗೊತ್ತಾಗ್ಬೇಕಿದು. ಏನಂದ್ರೆ ಸ್ಪಾಟ್ ಅಲ್ಲೇ ಕೊರಿಯೋಗ್ರಫಿ ಮಾಡ್ತಾರಂತವ್ರು. ನನಗಿಂತ ಚೆನ್ನಾಗಿ ಮಾಡ್ತಾರೆ. ನಿನಗಿಂತ ಏನೋ, ಯಾವ ಕಾಂಪಿಟೇಟರ್ನ ತಗೊಂಡ್ ಬಂದ್ ಎದುರುಗಡೆ ನಿಲ್ಸೋ ಅಲ್ಲೇ ಇಮಿಡಿಯೇಟ್ ಆಗಿ ಕೊರಿಯೋಗ್ರಫಿ ಮಾಡಿ. ಇದೇ ಮಾತು ಕರೆದೇ ಬೋಣ. ಹಂಗಾರೆ ಗಾನವಿಯವರೇ ದಯವಿಟ್ಟು ವೇದಿಕೆಗೆ ಬನ್ನಿ. ಮಜ ಭಾರತ, ಮಜ ಭಾರತ. ಇವ್ರ ಜೊತೆ ನೀನೇನಂತೆ ಜುಗಲ್ ಬಂದಿ ಯಾರನ್ನ ಕೊಟ್ರು ಅವರು ಇದೇ ಮಾತು ಕಾಂಪೀಟ್ ಮಾಡಿ. ಓಕೆ, ನಾನು ಆಕ್ಚುಲಿ ಡ್ಯಾನ್ಸ್ ಮಾಡ್ಬೋದಾಯ್ತು, ಬಟ್ ನಾನು ಸಂಚಾರಿ ವಿಜಯ್ ಅವರು ಇಬ್ಬರು ಇವತ್ತು ಸ್ವಲ್ಪ ಕಾಲ್ ಲೇಟ್ ಆಗಿದೆ ನಮಗೆ. ಸೊ ಹಾಗಾಗಿ ಆಂಕರಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಕಳ್ಕೊಬಾರ್ದು ಅಂದ್ರೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆಂಕರಿಂಗ್. ಸೊ ನನ್ನ ವೆರಿ ಸೀನಿಯರ್ ಸ್ಟೂಡೆಂಟ್ ಒಬ್ಬನ ರೆಡಿ ಮಾಡಿದ್ದೀನಿ. ಸೊ ನನ್ನ ಪಟ್ಟ ಶಿಷ್ಯ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಸೊ ಈ ವೇದಿಕೆ ಎಲ್ಲ ಡ್ಯಾನ್ಸ್ಗಳನ್ನ ಅವನಿಗೆ ವಹಿಸಿಬಿಟ್ಟಿದ್ದೀನಿ ನಾನು. ನೀನು ಕೋರಿಯೋಗ್ರಫಿ ಮಾಡ್ಕೊಳ್ಳಪ್ಪ, ನಂದಿದ್ದೆ ನೀನು ಬೇಳಿ ಅಂತ ಅವ್ನಿಗೆ ಬಿಟ್ಟಿದ್ದೀನಿ. ಸೊ ಇವಾಗ ಅವನನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಪ್ರೇಮ್ ಆನ್ ಸ್ಟೇಜ್. ನಾನು ನಿಮ್ಮ ಶಿಷ್ಯ. ಒಂದು ನಿಮಿಷ ಹೇಳಿದ್ದೀನಿ ನಾನು ಇಲ್ಲ ಒಲೆ. ಬಟ್ ಅವನ ಸೀರಿಯಸ್ ನೋಟ್ ಏನಂದ್ರೆ ನಮ್ಮ ಪ್ರೇಮು ಗಾನ್ವಿ ಎದುರುಗಡೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಸೊ ಈ ಜುಗಲ್ ಬಂದಿ ನೋಡಿ ಬಿಡೋಣ ನಿರಂಜನ್. ಖಂಡಿತ ನೋಡೋಣ. ಪ್ರೇಮ್, ಆರ್ ಯು ರೆಡಿ? ಎಸ್. ಸೊ ಶುರು ಆಗೇ ಬಿಡ್ಲಿ ಇವರಿಬ್ಬರ ಜುಗಲ್ ಬಂದಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಮುಂದೆ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಸಿರು ಸಿರು ಬೆಸೆದ ಮೇಲೂ.
ಮೇಲು ನೀನು ಕಣ್ಣಿಂದ ನೀನು ಪಾರಾಗದಂತೆ ನಿನ್ನಿಂದ ಎಂದು ದೂರಾಗದಂತೆ ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು इश्क जीना भी है इश्क मरना भी है इश्क तारे ज़मीं इश्क तूफान है मजा भारत मजा ಒಳ್ಳೆ ಅಮ್ಮ ಹೊಡಿರಿ ಚಪ್ಪಾಳೆ ಹೊಡಿರಿ ನನ್ನ ಶಿಷ್ಯ ಇವತ್ತು ನನ್ನ ಗೌರವನ ಎತ್ ಮಕ್ಕೊಡೆ ತರ ಹಿಡಿದೇನೆ ಬಹಳ ಸಂತೋಷ ಆಯ್ತು ಥ್ಯಾಂಕ್ ಯು ಪ್ರೇಮ್ ಥ್ಯಾಂಕ್ ಯು ಗಾನ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಶೀತಲ್ ನೆಕ್ಸ್ಟ್ ಯಾವ ತಂಡ ಬರ್ತಿದೆ ಇವಾಗ ಸ್ಟೇಜ್ ಮೇಲೆ ಹೊಸ ಟೀಮ್ ಬರ್ತಾ ಇದೆ ಕಾಮಿಡಿ ಯೂನಿವರ್ಸಿಟಿನೇ ಬರ್ತಾ ಇದೆ ಸೊ ಹಾಗಿದ್ರೆ ಹೊಸ ತಂಡ ಅಂದಮೇಲೆ ಶುಭಾಶಯ ಕೋರ್ತಾ ಅವ್ರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ ಸೊ ಪ್ಲೀಸ್ ವೆಲ್ಕಮ್ ಕಾಮಿಡಿ ಯೂನಿವರ್ಸಿಟಿ ಆನ್ ಸ್ಟೇಜ್ ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬೆಂದಾಸ್ ಭಾನುವಾರ ಸೋಮವಾರ ಎಲ್ಲ ವಾರ ಬೆಂದಾಸ್ ಯಾರೇನು ಅಂದರೇನು ಶಿವ ಶಿವ ಅಂತ ಜಮ್ಮಾಯ್ ಬೆಂದಾಸ್ ಎಂತ ಅಂಜನೇಯ ಮದುವೆ ಫಿಕ್ಸ್ ಆಯ್ತಾ ಎಷ್ಟಕ್ಕೆ ಸೇಲ್ ಅದೇ ಅದೇಯಾ ವರದಕ್ಷಿಣೆ ಕೇಳಿಲಿ B.Com ಪಾಸ್ ಅಲ್ಲ 15 ಲಕ್ಷಕ್ಕಿಂತ ಕಮ್ಮಿ ತಗೋಬೇಡ ಇಲ್ಲ ಅಂದ್ರೆ ನಮ್ಮಿಬ್ಬರ ಸ್ನೇಹ ಇವತ್ತಿಗೆ ಕಟ್ಟು ಆಯ್ತಲ್ಲ ಇವ ಎಂತ 15 ಲಕ್ಷಕ್ಕಿಂತ ಕಡಿಮೆ ತಗೊಳ್ಳೇಬಾರ್ದು ಇಲ್ಲದಿದ್ದರೆ ಗಂಡಸಿನ ಜಾತಿಗಲ್ಲ ಮೀಸೆಗೆ ಅವಮಾನ ನಾನೆಷ್ಟು ತಗೊಂಡಿದ್ದೀನಿ ಗೊತ್ತಾ ರೀ ಸ್ವಲ್ಪ ಬರ್ತೀರಾ ಬಂದೆ ಹೆಂಡತಿ ಉಸಿರ ನಿಲ್ಸಬೇಡ ಈ ನನ್ನ ಪರಿಸ್ಥಿತಿಗೆ ಕಾರಣ ಏನು ಗೊತ್ತಾ ವರದಕ್ಷಿಣೆ ಹೇ ಕೈಗೆ ತಂದು ಕೊಡಕ್ಕಾಗುದಿಲ್ವಾ ಎಂತದ ಮುಖ ಎಂತ ನೋಡ್ತೀಯಾ ಹೆಂಡತಿಗಳ ಯಾಕೆ ಮಾಡಿ ಅವಳ ಹತ್ರ ಆಯ್ತಾಯ್ತು ಗೇಟ್ ಹಾಕಿಕೊಂಡು ಹೋಗ ಆಯ್ತಾ ಈಗ ನಮಗೆಲ್ಲ ನಿಮ್ಗೆ ಆಗುದೇ ಇಲ್ಲ ಇದು ನಮಗೆ ಹಳೆ ಹೆಂಡತಿಯಿಂದ ವಿಮುಕ್ತಿ ಹೊಸ ಹೆಂಡತಿಯಿಂದ ಸಂತೃಪ್ತಿ ಎಲ್ಲಿದ್ಯಾ ಈಗಲೇ ಕರೆ ಮಾಡಿ ಶ್ರೀ 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 ಡಿವೋರ್ಸ್ ಆನಂದ ಮಹಾಸ್ವಾಮೀಜಿಗಳು ಅಬ್ಬಬ್ಬಬ್ಬ ಈಗ ಸಿಕ್ತ ಇವಾಗಲೇ ಕರೆ ಮಾಡ್ತೆ ವೆಲ್ಕಮ್ ಟು ಡಿವೋರ್ಸ್ ಆನಂದ ಸ್ವಾಮೀಜಿ ಹೆಲ್ಪ್ ಲೈನ್ ವೆಲ್ಕಮ್ ಅಕ್ಕ ಮೊದಲು ಗೇಟ್ ಹತ್ರ ಸಿಗೋದು ನಾಯಿಯ ಜೊತೆ ಮಾತನಾಡಲು ಒಂದನ್ನು ಒತ್ತಿ ನಾಯಿ ಜೊತೆ ನನಗೆ ಎಂತ ಕೆಲಸ ಬೇಡ ಅಕ್ಕ ಸ್ವಾಮೀಜಿಯ ಜೊತೆ ಮಾತನಾಡಲು 3 ಒತ್ತಿ ನಿಮ್ಮ ಜೊತೆ ಮಾತನಾಡಲು ಎಂತ ಒತ್ತಬೇಕು ಅಕ್ಕ ಮೆತ್ತಾಡಾಕ್ತೀನಿ ನನ್ನ ಮಗನೇ ಬೈಯೋದಂತಕ್ಕೆ 3 ಸ್ವಾಮಿ ಹತ್ರ ಮಾತಾಡ್ಬೇಕು ಎಲ್ಲ ಬೈಯೂರಾದ್ರ ಕನೆಕ್ಟ್ ಸ್ವಾಮೀಜಿ ಹಲೋ ಹೇಳಪ್ಪ ಹೇಳಪ್ಪ ನನ್ನ ಹೆಂಡತಿ ಸಮ ಹೊಡಿತಾಳೆ ಸ್ವಾಮಿ ಈ ಜಗತ್ತಲ್ಲಿ ಯಾರ ಹೆಂಡತಿ ಹೊಡಿಯಲ್ವೋ ನನ್ನ ಹೆಂಡತಿ ಒಟ್ಟಾಡಿಸ್ಕೊಂಡು ಹೊಡಿತಾಳೆ ನಾನು ಹೇಳಿದ್ದೀನ ನಿನ್ನ ಹತ್ರ ಅದು ವಿಚಾರ ಅಲ್ಲ ಸ್ವಾಮಿ ಅವಳ ಮೈ ಮೇಲೆ ದೆವ್ವ ಬರ್ತದೆ ಹೆಂಡತಿ ಹೊಡೆದ್ರು ಪರವಾಗಿಲ್ಲ ದೆವ್ವದ ಕೈಯಲ್ಲಿ ಹೇಗೆ ಸ್ವಾಮಿ ಓಡಿಸ್ಕೋಬೇಕು ದೆವ್ವನ ಹೌದು ಸ್ವಾಮಿ ದೆವ್ವ ಬರ್ತದೆ ಒಂದ್ ಕೆಲಸ ಮಾಡು ನನಗೆ ಸ್ಪೆಷಲ್ ಪೂಜೆ ಇದೆ ಅದನ್ನ ಮುಗಿಸ್ಕೊಂಡು ನಾಳೆ ನೇರವಾಗಿ ನಿಮ್ಮನೆಗೆ ಬರ್ತೀನಿ ಆಗ್ಬಹುದೇ ಆಯ್ತು ಸ್ವಾಮಿ ಒಂದು ದೊಡ್ಡ ಹೂವಿನ ಹಾರ ತಂದಿರ್ತೇನೆ ನಾನು ಬದುಕಿದರೆ ನಿಮಗೆ ಹಾಕುತ್ತೇನೆ ಇಲ್ಲದಿದ್ದರೆ ಅದೇ ಹೂವಿನ ಹಾರವನ್ನು ನೀವೇ ನನಗೆ ಸಂತೋಷ ಅಂತ ಸಂತೋಷವ ಎಲ್ಲ ನನ್ನ ಸಾಮರಸ್ಯ ಬವಾ ನಾನ್ ರಮಾನಾಥ ಬಂದೆ ಇರೋ ಅಲ್ಲ ನಿಮ್ದಿಗೆ ಎಂತ ಮಾಡಕ್ಕೂ ಬಿಡುವುದಿಲ್ಲ ಓ ಗಬ್ಬುನಾಥ ಅಲ್ಲ ಅಮಾನಾಥ ನನ್ನ ಹೆಂಡತಿಯ ತಮ್ಮ ಡೈಲಿ 4 ಕೆಜಿ ಅಕ್ಕಿ ಎಷ್ಟ ಖರ್ಚಾಗ್ತಾರೆ ಮತ್ತೆ ರಮಾನಾಥ ಹೋಗುವುದು ಯಾವಾಗ ನಾನು ಇಷ್ಟು ಬೇಗ ಹೋಗ್ಬಿಟ್ರೆ ನಿಂಗೂ ಅಕ್ಕನ್ಗೂ ಬೇಜಾರಾಗಲ್ವಾ 1-2 ತಿಂಗಳಿದ್ದು ಐತೀನಿ ಅಬ್ಬಬ್ಬಬ್ಬ ಇದೆಂತ ಮಾರಾಯ ಇದು ನಮ್ ತೋಟದಲ್ಲಿ ಬೆಳೆದಿದ್ದು ಅಪ್ಪಯ್ಯ ಅಕ್ಕನ್ಗೊಂದು ಬಾವನ್ಗೊಂದು ಕೊಡು ಅಂತ ಕೊಟ್ಟು ಕಳ್ಸೋ ತಗೊಳ್ಳಿ ಒಬ್ಬೊಬ್ಬ ಇಷ್ಟೊಂದು ತಂದ್ಯಾ ಮನೆ ಹೇಳಿ
ಗಾಳಿ 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 ಏ ಮಾಣಿಕ್ಯ ಬಾ, ನಿನ್ನ ತಮ್ಮ ಒಂದು ಲಾರಿ ಫುಲ್ ತರಕಾರಿ ತಂದಿದ್ದಾನೆ, ಬಾ ಇಟ್ಕೋ, ಬಾ. ರೀ, ಪಾದ ಸೇವೆ ಮಾಡ್ಬೇಕು, ಕೂತ್ಕೊಳ್ರಿ. ಪಾದ ಸೇವೆನಾ? ಅಬ್ಬಬ್ಬಬ್ಬಬ್ಬ, ನನಗೆ ಗೊತ್ತಾಯ್ತು ಯಾವ ಪಾದ ಸೇವೆ ಅಂತ. ನನಗೆ ಬೇಡ. ಅಕ್ಕ ಪ್ರೀತಿಯಿಂದ ಪೂಜೆ ಮಾಡ್ಬೇಕು ಅಂತ ಕೂತ್ಕೊಳ್ಳಿ. ಆಗುದಿಲ್ಲ ರೀ, ಕೂತ್ಕೊಳ್ರಿ. ಆಗುದಿಲ್ಲ. ಕೂತ್ಕೊಳ್ಳಿ ಬಾಬಾ. ಆಗುದಿಲ್ವೋ? ರೀ, ಕೂತ್ಕೊಳ್ರಿ. ಆಗುದಿಲ್ವೇ? ಬಾಬಾ, ಪೂಜೆ ಮಾಡಿಸ್ಕೊಳಕ್ ನಿಮ್ಗೆ ನೋವು ಅಂತೀನಿ. ಯಾವ ಪಾದ ಪೂಜೆ ಮಾಡ್ತಾಳೆ ಗೊತ್ತೇನೋ? ಮತ್ತೆಂತ ಹೇಳುದೀನು? ರೀ, ರಾಮು, ಊರಿಂದ ಬಂದು ಸುಸ್ತಾಗಿದ್ಯಾ? ಹೋಗಪ್ಪ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡೋಗು. ನಿಮ್ ಬಾವಂಗೆ ಸ್ಪೆಷಲ್ ಪೂಜೆ ಮಾಡ್ಬೇಕು. ಸ್ಪೆಷಲ್ ಪೂಜೆಯಾ? ಏ ರಾಮು, ಹೋಗ್ಬೇಡ್ವಾ ಹೋಗ್ಬೇಡ್ವಾ? ಪ್ರೀತಿಯಿಂದ ಪೂಜೆ ಮಾಡ್ತೀನಿ ಅಂತ ಅವ್ರು ಮಾಡಿಸ್ಕೊಳ್ಳಿ. ದೆವ್ವ ಬಂತು. ಆಗೋದಿಲ್ಲ. ನಾನು ಮನೆ ಹಾಳಿನ? ಇದೇನ್ ಬಾಬಾ ಸೆಕೆ ಅಂತ ನೆಲದ ಮೇಲೆ ಮಲಗಿದ್ಯಾ? ಏನ್ರಿ, ಫ್ಯಾನ್ ವರ್ಕ್ ಆಗ್ತಿಲ್ಲ ಅಂತ ಗಾಳಿ ಬೀಸಿದ್ರೆ ಹಾಗೆ ಮಗು ತರ ಮಲ್ಕೊಂಡ್ಬಿಟ್ರಲ್ಲ. ಮಗು ಅಲ್ವೇ, ಹೆಣ ಹೆಣ. ರಾಮು, ಬಸವನ್ ಗುಡಿ ಇರೋ ದೊಡ್ಡ ಗಣೇಶ ನೋಡಿದೇನಪ್ಪ? ನಮ್ ತಾಯಿ ಸತ್ವಾಗ್ಲೂ ಇಲ್ಲ ಕಣಕ್ಕೋ. ಹಾಗಾದ್ರೆ ಹೋಗಪ್ಪ, ಹೋಗಿ ನಿಮ್ ಬಾವನ ಹೆಸರಲ್ಲಿ ಮಹಾ ಮಂಗಳಾರತಿ ಮಾಡಿಸ್ಕೊಂಬಾ. ನಾನಿಲ್ಲಿ ಅಭಿಷೇಕ ಮಾಡ್ತೀನಿ. ಸರಿ, ಹೋಗ್ಬಡ್ವಾ ಹೋಗ್ಬಡ್ವಾ. ನಿನ್ನ ಅಕ್ಕ ನನ್ನ ಹೆಣ ಮುಳುಗಿಸ್ತಾಳ. ರೀ, ಅನ್ನಕ್ಕೆ ಸಾಂಬಾರ್ ಹಾಕೊಂಬರ್ಲ, ರಸಂ ಹಾಕೊಂಬರ್ಲ. ವಿಷ 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 ಉಂಟಾ? ಹಾಕಿಕೊಂಡು ಬಾ, ತಿಂದು ಸಾಯ್ತೇನೆ. ತುಂಟ 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 ನೀವು ಮುಚ್ಚಿ ಹೋಗಿಪ್ಪ. ಹೇ, ನಿಜ ಹೇಳು, ನಿನ್ನ ಮೈ ಮೇಲೆ ದೆವ್ವ ಬರ್ತದ? ಇಲ್ಲ ನನ್ನ ಹೊಡಿಲಿಕ್ಕೆ ನೀನು ಹೀಗೆ ಮಾಡುದಾ? ನನ್ನ ಮೈ ಮೇಲೆ ದೆವ್ವ? ಇಲ್ಲಿ ನೋಡೆ, ಇಲ್ಲಿ ನೋಡೆ. ರೀ, ಸುಮ್ನೆ ರೀ, ಎಸ್ ನಾರಾಯಣ್ ಸರ್ ನೋಡ್ತಿದ್ದಾರೆ. ಅವ್ರು ಬರೀ ಯೂ ಸರ್ಟಿಫಿಕೇಟ್ ಇರೋ ಫಿಲಮ್ ಮಾತ್ರ ಮಾಡೋದು. ಇನ್ನೆಂತ ಕಾಶಿನಾಥ್ ಸರ್ ಬಂದ್ಮೇಲೆ ತೋರ್ಸ್ಲಾ? ತುಂಟ ತುಂಟ ಮತ್ತೆ ತಮಾಷೆ. ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಿನ್ನ ನಾಚಿಕೆಗೆ ಬೆಂಕಿ ಬಿತ್ತು. ತುಳಿ ಇಲ್ಲಿ ತುಳಿದು ಸಾಯ್ಸ. ಬಾಬಾ, ಅದ್ಯಾಕೆ ಅಂಗಡಿಯೇ ಯಾವ್ದೋ ಫಿಗರ್ ಬತ್ತಾವಳು ನೋಡಲ್ಲಿ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ. ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ? ಇಬ್ಬಳ್ಳಿ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಪಿಕ್ಚರ್ ಮುಗಿದ ಮೇಲೂ ರೀಮಲ್ಲಿ ಬರುವೆನು. ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು. ಡಿಸ್ಟರ್ಬ್ ಮಾಡುತ್ತಿರುವೆ, ಐ ಆಮ್ ಸಾರಿ. ಚಂದುಳ್ಳಿ ಚಿರುವೆ. ನೀವು ಯಾರು ಮೇಡಮ್? ನಾನಾ? ನಿಮ್ಗೆ ಡಿವೋರ್ಸ್ ಆನಂದ ಸ್ವಾಮೀಜಿ ಗೊತ್ತಲ್ಲ? ಗೊತ್ತು ಗೊತ್ತು ಗೊತ್ತು. ನಾನು ಅವರ ಸೆಕ್ರೆಟರಿ ಆಗಿದ್ದೆ. ಇವಾಗ ಪರ್ಸನಲ್ ಸೆಕ್ರೆಟರಿ. ರಸಿಕ ರಸಿಕ ರಸಿಕ. ಮೊದಲೇ ಗೊತ್ತಿದ್ರೆ ಆಪ್ಷನ್ 2ನೇ ಸೆಲೆಕ್ಟ್ ಮಾಡ್ತಿದ್ದೆ. ಮದುವೆ ಆಗಿದೆಯಾ? ಅಯ್ಯೋ, ಈ ಮಂತಲ್ಲಿ ಯಾವ್ದು ಮದ್ವೆನೇ ಆಗಿಲ್ಲ. ಯಾಕೆ? ನೀವಾಗ್ತೀರಾ? ಆಗ್ಬೋದಿತ್ತು. ಎಂತ ಮಾಡೋದು, ನನಗೆ ಮದುವೆ ಆಗೋಗಿದೆ ಅಲ್ಲ. ಆದ್ರೂ ಅವ್ರಿಗೆ ಗೇಟ್ ಪಾಸ್ ಕೊಡ್ಬೋದಲ್ಲ? ಇದಕ್ಕೆ ಕಾನೂನು ಒಪ್ಪೋದಿಲ್ಲ ಅಲ್ಲ. ಹಾಗಂತ ಎರಡನೇ ಮದ್ವೆ ಯಾರು ಆಗೇ ಇಲ್ವಾ? ಅಲ್ವಾ ಅಲ್ವಾ ಅಲ್ವಾ, ಆಗಿದ್ದಾರೆ ಅಲ್ವಾ? ಸಿಕ್ತಾ ಹಲ್ವಾ? ನೀನೇ ನನ್ನ ಕುಂಬಳಕಾಯಿ ಹಲ್ವಾ. ಅಯ್ಯೋ 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 ಅಯ್ಯೋ, ಪ್ರಾರಬ್ಧ ಮುಂಡವ ಏನೇನಿಂದಿದ್ದು? ಬಿಡೆ, ನಾ ಬಿಟ್ಟೆ. ನಾ ಸತ್ತೆ. ಸಾಕಿತ ಮಾಮ, ಸಾಕ್ಲಿ ಬಿಡು. ಬನ್ನಿ ಸ್ವಾಮಿ. ಏನಯ್ಯ ನಿಂದು? ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಬಂದ್ರೆ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಲ್ಲಯ್ಯ. ಈ ಭಯ ಇಲ್ಲಿ, ಈ ಭಯ ಇಲ್ಲಿ. ಏನಿದು?
ಸ್ವಾಮೀಜಿ ಬಂದ ಕೂಡಲೇ ಪ್ರೇಕ್ಷಕರಲ್ಲಿ ಸಂತೋಷ ಎತ್ ಕಾಣಿಸ್ತಿದ್ಯಲ್ಲ, ಇದ್ರ ಮೂಲ ಯಾವ್ದು? ಏನಾಯ್ತೆ? ಸ್ವಾಮಿ ಅವ್ರ ಸಂತೋಷದ ಮೂಲ ಅವನ್ ಕೇಳಿದೆ ನೋಡಿ. ಇವತ್ತು ಶನಿವಾರ ಆಗಿದ್ದಕ್ಕೆ ಸರಿ, ಮಂಗಳವಾರ ಆಗಿದ್ರೆ ಸರಿ. ಏನ್ ನಿನ್ ಸಮಸ್ಯೆ? ನನ್ನ ಹೆಂಡತಿಗೆ ಜುಜುಬಿ 10 ಲಕ್ಷ ತಗೊಂಡ್ ಬಾ ಅಂತ ಈಗ ಬಿಟ್ಟಿದ್ದು ಸ್ವಾಮಿ. ಅವತ್ತಿಂದ ಅವಳ ಮೈ ಮೇಲೆ ದೆವ್ವ ಬರ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತದೆ? ಪೂಜೆ ಸ್ವಾಮಿ, ಪೂಜೆ ಇಲ್ಲಿ ನೋಡಿ ಸ್ವಾಮಿ. ಅದನ್ನ ಹೇಳ್ಬೇಕು ತಾನೆ. ಸರಿ, ನಾನ್ ಬಂದಿದ್ದೀನಲ್ಲ, ಹೋಗಿ ನಿನ್ನ ಹೆಂಡತಿಗೆ ಕರ್ಕೊಂಬಾ. ಇವಾಗ ನಿನ್ನ ಅಕ್ಕ ನನ್ನ ಕರೆದುಕೊಂಡು ಬಾ, ಸ್ವಾಮಿ ಬಂದಿದ್ದಾರೆ ಅಂತ ಹೇಳು. ಅಕ್ಕ ಕಾಣಿಸ್ತಾ ಇಲ್ಲ. ಅಕ್ಕ ಕಾಣಿಸ್ತಾ ಇಲ್ಲ. ಮ್ಯೂಸಿಕ್ ಹಾಕ್ ಮಾರಾಯ. ಮ್ಯೂಸಿಕ್ ಯಾಕೆ ನಿಲ್ತು ಮಾರಾಯ? ರಮಾನಾಥ ಬೈಲಿ ಬೈಲಿ ಬರ ಇಲ್ಲಿ. ನಾನ್ ಬಂದಿದ್ದ, ಹೋಗ್ ಕರ್ಕೊಂಬ, ಹೋಗೋ ಹೋಗ, ನಾನಿದ್ದೀನಿ, ಹೋಗ. ಲೇ ಬಾಬಾ ಜೋರಾಗೆ, ಲೇ ಇನ್ನೂ ಜೋರಾಗೆ, ಗೊತ್ತಾ ಗೊತ್ತಾ, ಲೇ ಜೋರಾಗೆ, ಲೇ ಚಾಮಿ ಚಾಮಿ ಮಾತಾಡ್ಬೇಕು. ನಮಸ್ಕಾರ ಬಂಗಾರ. ಯಾರೋ ಇದು? ನನ್ನ ಹೆಂಡತಿ ಸ್ವಾಮಿ. ನನ್ ಸೆಕ್ರೆಟರಿಗಿಂತ ಚೆನ್ನಾಗಿ ಅವಳಲ್ಲೋ. ನಮ್ಮ ಮಗನೇ ಮೊದಲು ದೆವ್ವ ವರ್ಷ, ನಿನಗೆ ರೊಮ್ಯಾಂಟಿಕ್ ಲುಕ್ ಬರ್ತಾ ಉಂಟಾ ಇವಾಗ? ನಾನ್ ಏನ್ ಅನ್ಕೊಂಡಿದ್ಯಾ? ನಮ್ಮ ಗುರುಗಳಾದ ಕಾಲಕೇನಿಂದ ಕಲ್ತಿರೋ ಕಿಲಿ ಕಿಲಿ ಭಾಷೆಲಿ ನೀನ್ ಹೇಳ್ತೀನಿ ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನೋಡ್ತೀಯಾ? ಬಾಯ್ಕ್ರೆ ನಿಂದ दूसरे स्टिल में अक्तब क्रको इनो बबला मुई नचकू लोक वे ए सेक्रेटरी ಹೋಗು ಕೊತ್ತಂಬರಿ ಸೊಪ್ಪು ತಗೊಂಬಾ. ಅಯ್ಯೋ ಸ್ವಾಮಿ, ಅದು ಕೊತ್ತಂಬರಿ ಸೊಪ್ಪಲ್ಲ, ಬೇವಿನ ಸೊಪ್ಪು. ಅದನ್ನೇ ತಗೊಂಬಾರಮ್ಮ. ತಗೊಳ್ಳಿ ಸ್ವಾಮಿ. ಈಗ ನೋಡ, ಏನೋ ನನ್ನ ಮಗನೇ, ಕೊಳ್ತೋಗಿರೋ ಕುಂಬಳಕಾಯಿ ಇದ್ದಂಗಿದ್ಯಾ? ನನಗೆ ಹೊಡಿತೀಯ? ನನಗೆ ನನಗೆ ಇದು ನನ್ ಕೋಟೆ ಕಣೋ. ಬೀಳ್ತಾವ್ ನೋಡಿಗ ಕವ್ವಾತಗಳು, ಬೀಳ್ತಾವ್ ನೋಡಿಗ ಚಪ್ಪಾಳೆಗಳು, ಬೀಳ್ತಾವ್ ನೋಡಿಗ ಮೈಮೋಳೆಗಳು, ಬೀಳ್ತಾವ್ ನೋಡಿಗ ಬಾಸುಂಡೆಗಳು. ನೋಡಿ ಬಿಡ್ವೆ ನಿಮ್ ಬಾಯಿಗೆ ಮಣ್ಣಾಕ. ಮೇಲಿಂದ ವರದಕ್ಷಿಣೆ ಕೇಳ್ತೀಯ? ತಾಯಿ ಸತ್ವಾಗ್ಲೂ ಕೇಳಲ್ಲ. ನಿನ್ ಹತ್ರ ಬಿಡ್ಬಾರ್ದು, ಭಯ ಆಗ್ತದೆ. ನಾನ್ ನಿಮ್ ಹೆಂಡತಿ ಅಲ್ವಾ? ಆದ್ರೂ ಬೇಡ, ದೂರದಿಂದಲೇ ಮಾತಾಡು. ರೀ, ನೀವ್ ಇಲ್ ಮೇಲಿಂದ ವರದಕ್ಷಿಣೆ ಕೇಳಲ್ಲ ತಾನೆ? ಇಲ್ಲ, ಕೇಳೋದಿಲ್ಲ. ಹಾಗಾದ್ರೆ ನಾನು ಡ್ಯೂಯಲ್ ಕ್ಯಾರೆಕ್ಟರ್ ಮಾಡಲ್ಲ ಬಿಡಿ. ಎಂತ ಹಾಗಾದ್ರೆ ನೀನ್ ಇಷ್ಟು ದಿನ ಮಾಡಿದ್ದು ಆಕ್ಟಿಂಗಾ? ಕಾಮಿಡಿ ಯೂನಿವರ್ಸಿಟಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಅಂಡ್ ಇನ್ನೊಂದು ವಿಶೇಷ ಏನಂದ್ರೆ, ಈ ತಂಡದಲ್ಲಿ ಇವರೊಬ್ಬರನ್ನ ಹೊರತುಪಡಿಸಿ ಮಿಕ್ಕದವರೆಲ್ಲ ರಿಯಲ್ ಲೈಫ್ ಅಲ್ಲಿ ಲಾಯರ್ಸ್, ಅದೇ ಲಾ ಓದ್ತಾ ಇದ್ದಾರೆ ಇವರೆಲ್ಲ. ಸೊ ಲಾ ಸ್ಟೂಡೆಂಟ್ಸ್ ಆಗಿ ಒಂದ್ ಕಡೆ ಪ್ಯಾಷನ್ ಅಂತ ಇಲ್ಲಿ ಬಂದಿದ್ದಾರೆ. ಸೊ ಈ ನಮ್ಮ ಲಾಯರ್ಸ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ? ಎಸ್ ಸರ್, ನಾರಾಯಣ್ ಸರ್. ಲಾಯರ್ಸ್ಗಳು ಈ ಥರದೊಂದು ಪ್ರಯತ್ನ ಮಾಡಿರೋದು ಸ್ವಾಗತ, ಖಂಡಿತವಾಗ್ಲೂ ಸ್ವಾಗತ. ಮೊದಲನೇದಾಗಿ ಅಮೃತ, ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ನೀನು. ಮೊದಲನೇ ಸಲ ಅಂತ ನನಗೆ ಅನ್ಸನೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಆಮೇಲೆ ಚೇತನ್, ಎಂಟೈರ್ ಸ್ಕಿಟ್ಟಲ್ಲಿ ನೀನೇ ಹೀರೋ. ತುಂಬ ಚೆನ್ನಾಗಿ ಎಂಟ್ರಿ ತೊಗೊಂಡೆ, ಸ್ವಲ್ಪ ಎಲ್ಲೋ ಮಿಸ್ ಆಯಿತು, ಆಮೇಲೆ ಕ್ಯಾರಿ ಮಾಡಿದೆ, ತುಂಬ ಚೆನ್ನಾಗಿ ಟೇಕಪ್ ಆಯಿತು. ಬಟ್ ಸ್ವಾಮೀಜಿ, ನೀವು ಸ್ವಲ್ಪ ಇನ್ನೂ ಬೇಕು, ಪಳಗ್ಬೇಕು ನೀವು. ದರ್ಶನ್,
ನೀವ್ ಇರೋದೇ ಹಂಗೇನಾ? ಇಲ್ಲ ಸರ್. ಅದೇನ್ ಮತ್ತೆ ಹಿಂಗ ಅನ್ಕೊಂಡು ಓಕೆ ಅಲ್ಲ, ದರ್ಶನ್ ಅಂದ್ಮೇಲೆ ಸುಮ್ಮನೆ ನಿಲ್ಬೇಕು ತಾನೆ. ದರ್ಶನ್ ಹಿಂಗೆ ಅಂದ್ರೆ ನಾನು ಏನು ಅನ್ಕೋಬೇಕು? ಬೇಕು ಇನ್ನೂ ಸ್ವಲ್ಪ ಪಳಗ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಬೇಕು. ಯಾಕಂದ್ರೆ ಅಭಿನಯ ಅನ್ನೋದು ಸುಲಭವಾದ ಮಾತಲ್ಲ, ಅದು ನೀವು ಪ್ರಯತ್ನ ಮಾಡಿ. ಬಟ್ ಮೊದಲನೇ ಪ್ರಯತ್ನ ಇಷ್ಟು ಚೆನ್ನಾಗಿ ಮಾಡಿರೋದು ದೊಡ್ಡ ವಿಷಯ. ನೆಕ್ಸ್ಟು ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಕಂಗ್ರಾಟ್ಸ್. ಶ್ರುತಿ ಮೇಡಮ್, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟ ಆಯ್ತು ನನಗೆ. ನೀವು ಒಂದ್ ಕಡೆ ಓದ್ತಾ ಇದ್ರು ಕೂಡ ಈ ಕಲೆಗೆ ನಿಮ್ಗಿರುವಂತ ಇಂಟ್ರೆಸ್ಟ್, ನಿಮ್ಗಿರುವಂತ ಪ್ರೀತಿ, ಡೆಡಿಕೇಶನ್ ಇವತ್ತು ಈ ವೇದಿಕೆ ಮೇಲೆ ಗೊತ್ತಾಯ್ತು. ನಿಮ್ಮ ವೃತ್ತಿಗೆ ತಕ್ಕಾದಂಥ ಒಂದು ಸ್ಕಿಟ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಟೋಟಲಿ ಸ್ಕ್ರಿಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿದ್ದಂಥ ಕಂಟೆಂಟ್ ವಿಚಾರ ನನಗೆ ತುಂಬಾನೇ ಇಷ್ಟ ಆಯ್ತು. ಅಮೃತ, ಯು ಆರ್ ಫ್ಯಾಂಟಾಸ್ಟಿಕ್. ಒನ್ಸ್ ಅಗೇನ್ ಈ ಮಜಾ ಭಾರತದ ವೇದಿಕೆಗೆ ನಿಮಗೆ ಸ್ವಾಗತ ಕೋರ್ತಾ, ಈ ವೇದಿಕೆಯಲ್ಲಿ ಮಾತ್ರ ಅಲ್ಲ ಇನ್ನೆಲ್ಲ ಕಡೆನೂ ಹೀಗೇನೆ ಆಕ್ಟಿಂಗ್ ನ ಮುಂದುವರಿಸಿ ಬಿಡಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶೋಭಾ, ನೆಕ್ಸ್ಟ್ ಕಮೆಂಟ್ ಕೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಜಲಕ್ಕು. ಇಲ್ಲಿರೋಲ್ಲ ಲಾ ಸ್ಟೂಡೆಂಟ್ಸ್ ಏನೋ ಹೌದು, ಆದ್ರೆ ನಮ್ಮ ಸ್ವಾಮೀಜಿ ಇದಾರಲ್ಲ, ಇಡೀ ಕಾಲೇಜ್ಗೆ ಅವರೇ ಜೂನಿಯರ್ ಹುಚ್ಚ ವೆಂಕಟ್ ಅಂತ ಫೇಮಸ್ ಅಂತೆ. ಸೊ ಅದರ ಒಂದು ಜಲಕ್ ಹಾಕ್ತದೆ ಸ್ವಾಮೀಜಿ. ನಾನು ಇಲ್ಲಿ ಬಂದಿರೋದೇನಕ್ಕೆ ಅಂತ ಗೊತ್ತಿದ್ಯಾ? ನನ್ ಮಗನ್ ಎಲ್ಲರನ್ನೂ ಅಳ್ಳಾಕ್ಬಿಡ್ತೀನಿ. ಅಭಿನಯ ಅನ್ನೋದು ಸುಮ್ಮನೆ ಅಲ್ಲ, ಎಲ್ರಿಗೂ ಬರಲ್ಲ. ಕಷ್ಟಪಟ್ಟು ಮಾಡಬೇಕು, ನಾವು ಅನ್ಭೋಗಿಸ್ಕೊಂಡು ಮಾಡಬೇಕು. ನಾವಿವತ್ತು ತೋರ್ಸಕ್ ಬಂದಿರೋದೇನು ಅಂದ್ರೆ ಹೆಣ್ಣಿಗೆ ಎಲ್ಲಿ ಬೆಲೆ ಸಿಗ್ಬೇಕು ಅನ್ನೋದನ್ನ ನಾವು ಈ ವೇದಿಕೆ ಮೇಲೆ ತಂದು ಪ್ರೂವ್ ಮಾಡಬೇಕು. ನನ್ನ ಮಗನ್, ನನ್ಗೆ ತಂಗಿ ಅಂದ್ರೆ ಭಾರಿ ಇಷ್ಟ. ನನ್ನ ತಂಗಿ ಸ್ಥಾನದಲ್ಲಿ ನಿಂತಿರೋ ಲಕ್ಷ್ಮಿಗೆ ಈ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದೀನಿ. ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾಡಿದೆ. ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ, ಆ ಟವರಿಗಾಗಿ ಮಜಾ ಭಾರತ ತಂಡ ಕಾಡಿದೆ. ನನ್ನ ಮಗ ಬೆಂಡಕ್ಬಿಡ್ತೀನಿ, ಇಡೀ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ, ಗೌರವ ಸಿಗ್ಬೇಕು ಹೆಣ್ಣಿಗೆ. ಇದೆ ಈ ಕಾನ್ಸೆಪ್ಟ್ ನ ವಿಶೇಷ ಗುಣ. ನನ್ನ ಮಗನ್ ಸೀರಿಯಸ್ಲಿ ನನ್ನ ಮಗಂದ ಇಂಥ ಪ್ರತಿಭೆಗಳಿಗೆಲ್ಲ ಪ್ರೋತ್ಸಾಹ ಸಿಕ್ಕಲೇಬೇಕು. ಒಡಿರಿ ಚಪ್ಪಾಳೆ. ವಿಜಯ್ ಅವರು, ನಿಮ್ಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂಚೂರು ಎಲ್ಲೋ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನನಗೂ ಅನ್ಸುತ್ತೆ. ಒಟ್ಟಾರೆ ನೈಸ್, ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್. ಗಾನ್ವಿ? ಸೊ ನಮ್ರತ, ಇವಾಗ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ರಿ. ನಮಗೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಒಳ್ಳೆ ಜೋಶ್ ಬಂತು. ಎಲ್ಲರದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಬಿ ಪಾಸಿಟಿವ್, ಇನ್ನು ಒಳ್ಳೆ ಕಾಂಪಿಟೇಟಿವ್ ಆಗಿ ಪ್ರೋಗ್ರಾಮ್ ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹೊಸ ತಂಡಕ್ಕೆ ಶುಭ ಕೋರ್ತಾ. ಅವ್ರು ಹೇಳಿದ್ದಾರೆ ಬಿ ಪಾಸಿಟಿವ್ ಅಂತ. ಓ ಪಾಸಿಟಿವ್ ಬೇಕು ಅಂದ್ರೆ ಇವಳನ್ನ ಕೇಳಿ, ಬಹಳ ರಕ್ತ ಜಾಸ್ತಿ ಇದೆ, ಕುದೀತಾರೋ ರಕ್ತ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. 3 ತಂಡಗಳು ಇವತ್ತು ಸೂಪರ್ ಡೂಪರ್ ಆಗಿ ನಗ್ಸಿದ್ದಾರೆ. ನಗ್ಸುವಂತ ಪ್ರಯತ್ನ ಅಂತೂ ಮಾಡಿದ್ದಾರೆ. ಆದ್ರೆ 3 ತಂಡಗಳಲ್ಲಿ ಒಬ್ಬರ ತಲೆಗೆ ಮಾತ್ರ ಸೂಪರ್ ಡೂಪರ್ ಪರ್ಫಾರ್ಮರ್ ಅಂತ ಹೇಳಿ ಆ ಕಿರೀಟ ಹೋಗುವಂಥದ್ದು. ಸೊ ಆ ಕಲೆ ಇರೋ ತಲೆ ಯಾವುದು? ಜಜಸ್. 3 ಟೀಮ್ಗಳು ಚೆನ್ನಾಗಿ ಮಾಡ್ತು, ಇಲ್ಲ ಅಂತಲ್ಲ. ಆದರೆ ಕಿರೀಟಕ್ಕೆ ಅರ್ಹವಾಗಿರುವಂಥ ಒಂದು ಆಕ್ಟ್ ನಮ್ಗೆ ಇವತ್ತು ಕಾಣದೇ ಇರೋದ್ರಿಂದ ಕಿರೀಟ ಇವತ್ತು ಯಾರಿಗೂ ಇಲ್ಲ. ನೋ ಪ್ರಾಬ್ಲಮ್. ಸೊ ಯಾರಿಗೂ ಕಿರೀಟ ಸಿಗ್ತಾ ಇಲ್ಲ ಇವತ್ತು. ಕಿರೀಟಕ್ಕೆ ಮತ್ತೆ ರೆಸ್ಟ್ ಸಿಗ್ತಾ ಇದೆ. ಕಿರೀಟ ಇಲ್ತಾರೆ ಓಕೆ, ಬಟ್ ಚಾಲೆಂಜ್ ಇದ್ದೇ ಇರುತ್ತೆ. ಬಟ್ ಇವಾಗ ಚಾಲೆಂಜ್ ಅಲ್ಲಿ ಎಲ್ಲರಿಗೂ ಹಣಾಹಣಿ ಪೈಪೋಟಿ ಎಲ್ಲ ಇದೆ. ಸೊ ಯಾರು ಸುಮಾರಾಗಿ ಮಾಡಿದ್ರು, ಯಾರು ಆಗದೇ ಇಲ್ಲ ಅನ್ನೋ ಥರ ಮಾಡಿದ್ರು, ಹೇಳಿಪ್ಪ. ಜೋಕುಮಾರ ಸ್ವಾಮಿ ತಂಡ ಹಾಗೂ ಕಾಮಿಡಿ ಯೂನಿವರ್ಸಿಟಿ ಎರಡೂ ತಂಡದಿಂದ ಇಬ್ರಿಬ್ರು ಸದಸ್ಯರನ್ನ ನಾವು ಆಯ್ಕೆ ಮಾಡಿದೀವಿ. ಜೋಕುಮಾರ ಸ್ವಾಮಿ ತಂಡದಿಂದ ಜೀವನ್ ಹಾಗೂ ರಘು, ಕಾಮಿಡಿ ಯೂನಿವರ್ಸಿಟಿಯಿಂದ ಮುರಳಿ ಹಾಗೂ ದರ್ಶನ್.
ಬಣ್ಣ ಊರು ಬೀಳ ಊರು ತುಂಬ ನಿನ್ನ ಪರಿಮಳ ಮಜ ಭಾರತ. ಓಕೆ, ಚಾಲೆಂಜ್ ಏನಂತ ನೀವೇ ಸೆಲೆಕ್ಟ್ ಮಾಡಿ, ದಯವಿಟ್ಟು ಹೋಗಿ ತೊಗೊಳ್ಳಿ ಯಾವ್ದೋ ನನ್ನ ಬ್ಯಾಗು. ಜೀವನ್ ನೀನೇ ಹೋಗಪ್ಪ. ನಿಮಗೆ ಬಂದಿರುವಂತ ಚಾಲೆಂಜ್, ಬಾಯಲ್ಲಿ ಹೇಳ್ಕೋ, ಬಿಟ್ರೆ ಪುಟ್ಟಿಲ್ ಹಿಡ್ಕೋ. ಯಾವ್ದನ್ನ ಹೇಳ್ಕೋಬೇಕು, ಯಾವ್ದನ್ನ ಹಿಡ್ಕೋಬೇಕು ಅನ್ನೋದನ್ನ ನೋಡೋಣ. ಬಡದಕ್ಕಿಂತ ಮುಂಚೆ ಥ್ಯಾಂಕ್ ಯು ಅಪ್ಸರಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮಗಿರುವಂತ ಚಾಲೆಂಜ್ ಏನಂದ್ರೆ, ಇಲ್ಲಿರುವಂತ ಬಾಲ್ಗಳನ್ನ ನೀವು ಬಾಯಲ್ಲಿ ಹಿಂಗೆ ಎಳ್ಕೊಂಡು ಅಲ್ಲಿ ಬುಟ್ಟಿಲಿ ಅಂತ ಉಗಿಬೇಕು. ಓಕೆ, ಎಲ್ಲಾ ಟೈಮಲ್ಲೂ ಹಿಂದೆ ಕೈಗೆ ಕಟ್ಟಿರ್ಬೇಕು. ನೀವು ಅಷ್ಟೇ ಬಾಲ್ ಬೀಳಿಸ್ಕೊಳ್ಳೋರು, ನೀವು ಅಷ್ಟೇ ಕೈ ಹಿಂದೆ ಕಟ್ಟಿರ್ಬೇಕು. ಬಪ್ಪ ಜೀವನ್ ಇಲ್ಲಿ ಬಪ್ಪ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಕೈ ಹಿಂದೆ ಕೈ ಹಿಂದೆ ಕೈ ಹಿಂದೆ. ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ರಘು. ಪಿಚ್ ಆದ್ರೇನೆ ಈಸಿ ಕಣ. ಇಲ್ಲಿಗೆ ನಿಮ್ಗೆ ಕೊಟ್ಟಂತ ಕಾಲಾವಕಾಶ ಮುಗಿದಿದೆ. ರಘು ಹಿಡ್ಕೊಂಡಿರೋಂತ ಬಾಲ್ಗಳೆಷ್ಟು ಅಂತ ನೋಡೋಣ. 8 ಒಟ್ಟಲ್ಲಿ 8 ಬಾಲ್ಗಳು ಹಿಡ್ದಿದ್ಯಾ. ಸ್ವಾಮಿಗಳೇ ಬನ್ನಿ, ಲೆಟ್ ಮಿ ಕೌಂಟ್ ಯುವರ್ ಬಾಲ್ಸ್ ಆಲ್ಸೋ. 1 2 3 4 5. ಒಳ್ಳೆ ಮಜಾ ಕೊಟ್ರಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಚಪ್ಪಾಳೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಪಿರಂಗಿಪುರದ ಪ್ರೊಡ್ಯೂಸರ್ ಆಗಿರುವಂತ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬಾಹುಬಲಿ ಶೈಲಿಯಲ್ಲಿ ಗ್ರಾಫಿಕ್ಸ್ ಇರಬಹುದು, ಕತೆ ಇರಬಹುದು ಅಂತ ಎಲ್ಲ ಒಂದು ಟಾಕ್ ಇದೆ ಸ್ಯಾಂಡಲ್ವುಡ್ ಅಲ್ಲಿ. ಹೌದಾ? ಅದು ಇಲ್ಲ, ಒಂದು ನಮ್ಮ ಡೈರೆಕ್ಟರ್ ಪ್ಯಾಷನ್ ಇರೋದ್ರಿಂದ ಆಮೇಲೆ ನೋಡಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಬಾಹುಬಲಿಲಿ ಅವರು ಲಿಂಗ ಎತ್ಕೊಂಡು ಹಿಂಗ್ ಬಂದಿದ್ದಾರೆ. ಸೊ ಸಂಚಾರಿ ವಿಜಯ್ ಅವರು ಏನ್ ಎತ್ಕೊಬೋತಾರೆ ಇದ್ರಲ್ಲಿ? ಮೇಕಪ್, ಮುಖವಾಡ. ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಡೈರೆಕ್ಟರ್ಗೆ ಮತ್ತೆ ಉಮಣ್ಣನ್ಗೆ, ಉಮಾ ಮಹೇಶ್ವರ್ಗೆ. ಓಕೆ, ಬಟ್ ಕಡೆಯದಾಗಿ ನಿಮ್ಮನ್ನ ಕೇಳ್ತೇನೆ ಗಾನ್ವಿ, ಹೇಗೆ ಅನಿಸ್ತು ಮಜಾ ಭಾರತ? ಕನ್ನಡದಲ್ಲಿ ಮಾತಾಡಿ. ತುಂಬ ಎಂಟರ್ಟೈನಿಂಗ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ನೋಡಿದ್ವಿ. ಆ್ಯಂಡ್ ದಟ್ಸ್ ಆಲ್. ವೆಲ್, ನಿಮ್ಗೆ ಹೇಗೆ ಅನಿಸ್ತು? ಮಜಾ ಭಾರತ ತುಂಬ ಮಜವಾಗಿತ್ತು ನಿಜವಾಗ್ಲೂ. ನಾರಾಯಣ್ ಸರ್ ಮತ್ತೆ ಶ್ರುತಿ ಮೇಡಮ್ ಜೊತೆ ಕೂತ್ಕೊಳ್ಳೋ ಅವಕಾಶ ಸಿಕ್ಕಿತ್ತು. ಜೊತೆಲಿ ನೀವಿಬ್ಬರ ಜೊತೆ ನಿಂತ್ಕೊಳ್ಳೋ ಅವಕಾಶನೂ ಸಿಕ್ತು. ಥ್ಯಾಂಕ್ ಯು. ಸೊ ಪಿರಂಗಿಪುರಕ್ಕೆ ನಮ್ಮ ಇಡೀ ಮಜಾ ಭಾರತದ ತಂಡದಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೀವಿ. ಸೊ ಈಗ ಕಡೆಯದಾಗಿ ಮಜಾ ಭಾರತದ ಮಹಾನ್ ನಿರೂಪಕರಾದಂತಹ ಎಸ್ ನಾರಾಯಣ್ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಗೆಲ್ಲಕ್ಕೆ ಹಿಡಿಬೇಕಾಗಿರೋದು ಬಕೆಟ್ ಅಲ್ಲ, ಬೇಕಾಗಿರೋದು ಟ್ಯಾಲೆಂಟ್. ಹಂಗಂತ ಹೇಳ್ತಾ ಈ ಒಂದು ಟ್ಯಾಲೆಂಟೆಡ್ ನಿರಂಜನ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾನೆ. ಬರ್ತೀನಿ ಸರ್, ಹೋಗಿ ಬರ್ತೀನಿ ಸರ್, ಬಿಟ್ಬಿಡಿ ಸರ್. ಆಯ್ತು ಸರ್.